ವಿದ್ಯಾರ್ಥಿಗಳೇ, ಇದನ್ನು ನಿಮಗೆ ವಾಲಿಬಾಲ್ ಇತಿಹಾಸ, ಅದರ ಯಾವ ದೇಶದಲ್ಲಿ ಹುಟ್ಟಿತು, ಬೆಳವಣಿಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಎಲ್ಲರೂ ಹೈಸ್ಕೂಲಲ್ಲಿ, ಪ್ರೈಮರಿ ಶಾಲೆಯಲ್ಲಿ ವಾಲಿಬಾಲ್ ಆಟ ಆಡಿರ್ತಾನೆ. ವಾಲಿಬಾಲ್ ಯಾವ ರೀತಿ ಆಟ ಆಡೋದು, ವಾಲಿಬಾಲ್ ಕೋರ್ಟ್ ಯಾವ ರೀತಿ ಇತ್ತು ಅನ್ನೋದೆಲ್ಲ ನೋಡಿದಿರಾ? ಇತಿಹಾಸದ ಬಗ್ಗೆ ಗೊತ್ತಿದೆಯಾ? ವಾಲಿಬಾಲ್ ಇತಿಹಾಸ ಅಂದ್ರೆ ಯಾವ ದೇಶದವರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು, ಯಾರಿಗೆ ಗೊತ್ತಿದೆಯಾ? ಗೊತ್ತಿದೆಯಾ? ಇಲ್ಲ. ಹೈಸ್ಕೂಲಲ್ಲಿ ಓದಿರ್ತೀರಲ್ಲ ಮೋಸ್ಟ್ ಆಫ್ ಆಲ್ ಎಲ್ಲ. ಇರ್ಲಿ, ಪರವಾಗಿಲ್ಲ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಾಲಿಬಾಲ್ ಇತಿಹಾಸ ಅಂದ್ರೆ ಯಾವ ದೇಶದಲ್ಲಿ ಈ ವಾಲಿಬಾಲ್ ಗೇಮ್ ಆಟ ಆಡೋದು ಹುಟ್ಟಿತು, ಅದನ್ನು ಯಾರು ಸ್ಟಾರ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ 1895ರಲ್ಲಿ ವಾಲಿಬಾಲ್ ಆಟವನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದು ಅಮೇರಿಕಾ ದೇಶದವರು. ಅಮೇರಿಕಾ ಇದನ್ನ ಯಾರು ಕಂಡುಹಿಡಿದ್ರಪ್ಪ ಅಂತಂದ್ರೆ, ಯಾರಿಗಾರು ಗೊತ್ತಿದೆಯಾ? USA ಅಥವಾ ಅಮೇರಿಕಾ ಅಂತ ಯಾರು ಕಂಡುಹಿಡಿದ? ಯಾರಿಗಾರು ಗೊತ್ತಿದೆಯಾ? ಗೊತ್ತಿದ್ರೆ ಹೇಳಿ ನೋಡೋಣ. ಯಾರಿಗಾರ ನೀವೇ ಗೊತ್ತಿದೇನಪ್ಪ? ಗೊತ್ತಿಲ್ಲ. ವಿಲಿಯಂ ಜಿ ಮಾರ್ಗನ್. ವಿಲಿಯಂ ಜಿ ಮಾರ್ಗನ್ ಎಂಬುವರು 1895 ಇಸ್ವಿಯಲ್ಲಿ ಅಮೆರಿಕ ದೇಶದಲ್ಲಿ ಇರ್ತಕ್ಕಂಥ YMCA ಈ ಸಂಸ್ಥೆಯಲ್ಲಿ ಇವರು ಕೆಲಸವನ್ನ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಇದನ್ನ ಈ ವಾಲಿಬಾಲ್ ಆಟವನ್ನ ಕಂಡುಹಿಡ್ತಾರೆ. ಯಾರು? ವಿಲಿಯಂ ಜಿ ಮಾರ್ಗನ್ ಅವರು 1895 ಇಸ್ವಿಯಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಥವಾ ಸಂಶೋಧನೆ ಮಾಡ್ತಾರೆ. ಇದನ್ನ ವಾಲಿಬಾಲ್ ಎಂಬ ಹೆಸರಿನ ಮುಂಚೆ ಈ ಆಟವನ್ನ ಯಾರ್ಯಾರು ಗೊತ್ತಿದೆ? ಮಿಂಟೋನೆಂಟ್ ಎಂಬ ಹೆಸರಿನಿಂದ ಕರೀತಾ ಇದ್ರು. ಮಿಂಟೋನೆಂಟ್ ಎಂಬ ಹೆಸರಿನಿಂದ ಈ ಆಟವನ್ನು ಕರೀತಿದ್ರು. ಇದು ಒಂದು ಆಟ ಅಂದ್ರೆ ಯಾವ ರೀತಿ ಆಟ ಆಡ್ತಿದ್ರಪ್ಪ ಅಂದ್ರೆ, ಮೊದಲಿಗೆ 2 ಕಂಬಗಳನ್ನು ಇಟ್ಕೊಳ್ತಿದ್ರು. ಒಂದು ಎಡಬದಿ ಬಲಬದಿಯಲ್ಲಿ 2 ಕಂಬಗಳನ್ನು ಇಟ್ಕೊಂಡು ಅದಕ್ಕೆ ಒಂದು ಉತ್ತರವಾದಂತ ಹಗ್ಗ ಅಥವಾ ದಾರವನ್ನು ಕಟ್ಟಂತಿದ್ರು. ಈ ಬಲಬದಿ ಮತ್ತು ಎಡಬಡಿಗೆ 2 ಕಂಬಗಳನ್ನು ಇಟ್ಕೊಂಡು ಈ ಬದಿಯಿಂದ ಈ ಬದಿಗೆ ಒಂದು ದಾರವನ್ನು ಕಟ್ತಾ ಇದ್ರು. ದಾರವನ್ನು ಕಟ್ಟಿ ಕಟ್ಟಿದ್ರೆ ಇದು ಆಟ ಆಡಕ್ಕಾಗುತ್ತೆ. ಇದನ್ನ ಆಟ ಆಡ್ಬೇಕಂದ್ರೆ ಬಟ್ಟೆಯಿಂದ ಮಾಡಿರ್ತಕ್ಕಂಥ ಒಂದು ಬಾಲನ್ನು ತೆಗೆದುಕೊಳ್ತಿದ್ರು. ಅದು ದುಂಡಾಕಾರವಾಗಿರ್ತಕ್ಕಂಥ ಬಾಲನ್ನು ತೆಗೆದುಕೊಳ್ತಿದ್ರು. ಈ ರೀತಿಯಾಗಿ ಆಟವನ್ನ ಸಂಶೋಧನೆ ಮಾಡ್ತಾರೆ. ಯಾರು? ವಿಲಿಯಂ ಜಿ ಮಾರ್ಗನ್ ಅವರು. ಇದು ಒಂದು ರಿಕ್ರಿಯೇಷನ್ ಗೇಮ್ ಅಥವಾ ಮನೋರಂಜನಾ ಕ್ರೀಡೆಯಾಗಿ ವಿಲಿಯಂ ಜಿ ಮಾರ್ಗನ್ ಅವರು ಪರಿಚಯ ಮಾಡ್ತಾರೆ. ಮಿಂಟೋನೆಂಟ್ ಎಂಬ ಹೆಸರಿನಿಂದ ವಿಲಿಯಂ ಜಿ ಮಾರ್ಗನ್ ಅವರು ಈ ಆಟವನ್ನ ಸಂಶೋಧನೆ ಮಾಡಿ ಈ ರೀತಿ ಆಟ ಆಡುವ ಹಾಗೆ ಇವರು ಮಾಡ್ತಾರೆ. ಅದನ್ನ 1895ರಿಂದ ಸ್ಟಾರ್ಟ್ ಆಗುವ ಸಮಯದಲ್ಲಿ ಇದು ಒಳ್ಳೆ ಮನೋರಂಜನಾ ಅಥವಾ ಸಂಶೋಧನಾ ಆಟವಾಗಿ ಬಹಳ ಪ್ರಸಿದ್ಧಿಯನ್ನ ಪಡಿತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ತನ್ನದೇ ಆದಂತಹ ಒಂದು ಹೊಸ ಆಯಾಮವನ್ನು ಕೊಡಬೇಕು ಅಂತ ಹೇಳಿ 1896 ಇಸ್ವಿಯಲ್ಲಿ 1896 ಇಸ್ವಿಯಲ್ಲಿ ಹೊಸ ಹೆಸರನ್ನ ನಾಮಕರಣ ಮಾಡ್ತಾರೆ. ಯಾರಪ್ಪ ಅಂತಂದ್ರೆ ಡಾಕ್ಟರ್ ಆಲಸ್ಟ್ರೆಡ್ ಅವರು. ಡಾಕ್ಟರ್ ಆಲಸ್ಟ್ರೆಡ್ ಅವರು ಈ ವಾಲಿಬಾಲ್ ಮಿಂಟೋನೆಂಟ್ ಅನ್ನ ವಾಲಿಬಾಲ್ ಎಂದು ಕರೀತಾರೆ. ವಾಲಿಬಾಲ್ ಎಂಬ ಹೆಸರನ್ನ ನಾಮಕರಣ ಮಾಡ್ತಾರೆ. ಮಿಂಟೋನೆಂಟ್ ಇಂದ ಇದು ವಾಲಿಬಾಲ್ ಆಗಿ ಮರು ನಾಮಕರಣ ಪಡ್ತು. ಇವರು ಎಲ್ಲಿ ವರ್ಕ್ ಮಾಡ್ತಿದ್ರಪ್ಪ ಅಂದ್ರೆ, ಡಾಕ್ಟರ್ ಆಲಸ್ಟ್ರೆಡ್ ಅವರು ಸ್ಪ್ರಿಂಗ್ಫೀಲ್ಡ್ ಎಂಬ ಊರಿನಲ್ಲಿ ಅಥವಾ ನಗರದಲ್ಲಿ, ಅಮೆರಿಕ ದೇಶದಲ್ಲಿ ಇರತಕ್ಕಂಥ ಸ್ಪ್ರಿಂಗ್ಫೀಲ್ಡ್ ಎಂಬ ನಗರದಲ್ಲಿ ಇವರು YMCA ದೈಹಿಕ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಯಾರು? ಡಾಕ್ಟರ್ ಆಲಸ್ಟ್ರೆಡ್ ಆಗಲಿ, ವಿಲಿಯಂ ಜಿ ಮಾರ್ಗನ್ ಅವರಾಗಲಿ, YMCA ನಡೀತಲ್ಲ, ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಎಂಬ ಸಂಸ್ಥೆ ಇರುತ್ತೆ. ಇದು ದೈಹಿಕ ಶಿಕ್ಷಕರನ್ನ ತರಬೇತಿ ನೀಡುವಂತ ಒಂದು ಸಂಸ್ಥೆ. ಅಂದ್ರೆ ಪ್ರೈಮರಿ ಶಾಲೆಗಳು ಅಥವಾ ಹೈಸ್ಕೂಲಿಗೆ ಟೀಚ್ ಮಾಡುವಂತಹ ಟೀಚರ್ಸ್ಗೆ, ಶಿಕ್ಷಕರಿಗೆ, ಅವರಿಗೆ ಬೇರ್ಪಟ್ಟಿರುವ ಲೆಕ್ಚರರ್ ಉಪನ್ಯಾಸಕರಾಗಿ ಆಲ್ಫ್ರೆಡ್ ಆಗಲಿ, ವಿಲಿಯಂ ಜಿ ಮಾರ್ಗನ್ ಆಗಲಿ YMCA ಕರ್ತವ್ಯ ನಿರ್ವಹಿಸುತ್ತಾರೆ. ಆ ಸಮಯದಲ್ಲಿ ಇವರು ವಾಲಿಬಾಲ್ ಅಥವಾ ಮಿಂಟೋನೆಂಟ್ ಎಂಬ ಗೇಮ್ ಅನ್ನ ಕರೀತಾರೆ. ಸ್ಟಾರ್ಟ್ ಅಂದ್ರೆ
ಆಟ ಆಡಿಸೋದ್ರ ಮುಖಾಂತರ ಇದನ್ನ ಪರಿಚಯ ಮಾಡ್ಕೊಡ್ತಾರೆ. ಡಾಕ್ಟರ್ ಆಲ್ಫ್ರೆಡ್ ಅವರು ಸ್ಟ್ರಿಂಗ್ ಫೀಲ್ಡ್ YMCA ಅಂತ ಬರುತ್ತೆ ಅಲ್ಲಿ ಆ ನಗರದಲ್ಲಿ ಆ ಸಂಸ್ಥೆಗಿದು ಆ ಸಂಸ್ಥೆಗೆ ವಾಲಿಬಾಲ್ನ ಮರುನಾಮಕರಣ ಮಾಡೋದ್ರ ಮುಖಾಂತರ ಇದಕ್ಕೆ ಒಂದು ಹೊಸ ಆಯಾಮವನ್ನ ನೀಡ್ತಾರೆ. ಇದು 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 ವಾಲಿಬಾಲ್ ಹುಟ್ಟಿದಂತಹ ಸ್ಥಿತಿ ಇತಿಹಾಸ ಯಾವ ದೇಶದಲ್ಲಿ ಅಂದ್ರೆ ಅಮೆರಿಕ ದೇಶದಲ್ಲಿ. ಇದನ್ನ ವಿಲಿಯಂ ಜಿ ಮಾರ್ಗನ್ ಅವರು ಮಿಂಟೋನೆಂಟ್ ಅನ್ನು ಮೊದಲಿಗೆ ಕಂಡುಹಿಡಿದ್ರು. ಇದೊಂದು ಮನೋರಂಜನಾ ಆಟ ಅಥವಾ ರಿಫ್ರೆಷನ್ ಗೇಮ್ ಆಯಿತು. ತದನಂತರ ಇದು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದ ನಂತರ 1896ನೇ ಇಸ್ವಿಯಲ್ಲಿ ಸ್ಟ್ರಿಂಗ್ ಫೀಲ್ಡ್ ಇರ್ತಕ್ಕಂಥ ನಗರದಲ್ಲಿ ಡಾಕ್ಟರ್ ಆಲ್ಫ್ರೆಡ್ ಅವರು ಇದನ್ನು ವಾಲಿಬಾಲ್ ಎಂದು ಮರುನಾಮಕರಣವನ್ನ ಮಾಡಿದರು. ತದನಂತರ 1896ನೇ ಇಸ್ವಿಯಲ್ಲಿ ಸಹ ಈ ಬಾಲನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದಕ್ಕೆ ಮೊದಲು ಏನ್ ಮಾಡ್ತಿದ್ರು, ಪಟ್ಟೆಯನ್ನ ಸುತ್ತಕೊಂಡು ರೌಂಡ್ ಅಲ್ಲಿ ಮಾಡಿರ್ತಕ್ಕಂಥ ಚೆಂಡ ತೆಗೆದು ಆಟ ಆಡ್ತಿದ್ರ. ಈ ರೀತಿ ಆಟ ಆಡೋದು ಬೇಡ ಅಂತ ಹೇಳಿ 1896 ಇಸ್ವಿಯಲ್ಲಿ ಒಂದು ಬಾಲ್ ಅನ್ನ ತೆಗೆದುಕೊಂಡು ಆಟ ಆಡುವಾಗೆ ಇವರು ಡಾಕ್ಟರ್ ಆಲ್ಫ್ರೆಡ್ ಆಗಲಿ ಇವರೆಲ್ಲ ಪರಿಚಯ ಮಾಡ್ತಾರೆ. ಇದಿಷ್ಟು ಇತಿಹಾಸ ಅಂದ್ರೆ ವಾಲಿಬಾಲ್ ಇತಿಹಾಸ. ನೆಕ್ಸ್ಟ್ ಇದು ಯಾವ್ಯಾವ ರೀತಿಯಲ್ಲಿ ಹೆಚ್ಚೆಚ್ಚು ಪ್ರಸಿದ್ಧಿ ಪಡೀತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಾಲಿಬಾಲ್ ಏನು ಆಟ ಇತ್ತರ ಇದು ಮೊದಲಿಗೆ ಬರೀ ಅಮೆರಿಕ ದೇಶದಲ್ಲಿ ಮಾತ್ರ ಇದನ್ನ ಆಟ ಆಡ್ತಿದ್ರು. 1895ರಿಂದ ಏನ್ ಮಿಂಟೋನೆಂಟ್ ಎಂಬ ಹೆಸರಿನಿಂದ ಪ್ರಾರಂಭ ಆಯಿತು, ಅಲ್ಲಿಂದ ಸರಿಸುಮಾರು 1990ನೇ ಇಸುವವರೆಗೂ ಸಹ ಈ ವಾಲಿಬಾಲ್ ಅಥವಾ ಮಿಂಟೋನೆಂಟ್ ಎಂಬ ಏನು ಹೆಸರಿಂದ ಪ್ರಾರಂಭವಾಯಿತು ಇದು ಬರೀ ಅಮೆರಿಕ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳು ಮಾತ್ರ ಆಟ ಆಡ್ತಿದ್ರು. ಇದು ಬೇರೆ ದೇಶಗಳು ಇರ್ತಕ್ಕಂಥ ನಾಗರಿಕರಾಗ್ಲಿ ಅಥವಾ ಬೇರೆ ವಿದೇಶದಲ್ಲಿರ್ತಕ್ಕಂಥ ಪ್ರಜೆಗಳಾಗ್ಲಿ ಈ ಆಟವನ್ನು ಆಡ್ತಿಲ್ಲ. ಬರೀ ಅಮೆರಿಕ ದೇಶದಲ್ಲಿ ಮಾತ್ರ 1895ರಿಂದ 1990ರವರೆಗೆ ಮಾತ್ರ ಅಮೆರಿಕ ದೇಶದಲ್ಲಿ ಮಾತ್ರ ವಾಲಿಬಾಲ್ನ ಆಟ ಆಡ್ತಿದ್ರು. ಸರಿಸುಮಾರು 1991ನೇ ಇಸ್ವಿಯಲ್ಲಿ ಅಮೆರಿಕ ದೇಶದಿಂದ ಪ್ರಪ್ರಥಮವಾಗಿ ಹೊರ ದೇಶದವರು ಈ ಆಟವನ್ನ ತಮ್ಮ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಥವಾ ಪರಿಚಯಿಸಿದ್ರು. ಯಾವ ದೇಶ ಅನ್ನೋದು ಯಾರ್ಯಾರು ಗೊತ್ತಿದೆಯಾ? ಅಮೆರಿಕ ಬಿಟ್ಟು ಬೇರೆ ದೇಶಗಳು ಈಗ ಆಟವನ್ನ ಇಂಟ್ರೊಡ್ಯೂಸ್ ತಮ್ಮ ದೇಶದಲ್ಲಿ ತಮ್ಮ ಇರ್ತಕ್ಕಂಥ ನಾಗರಿಕ ಅಥವಾ ಪ್ರಜೆಗಳಿಗೆ ಇಂಟ್ರೊಡ್ಯೂಸ್ ಮಾಡಿ ಯಾರಿಗಾರು ಗೊತ್ತಿದೆಯಾ? ಮಾತಾಡಬೇಕು. 1991 ಇಸ್ವಿಯಲ್ಲಿ ಕೆನಡಾ ದೇಶವು ತಮ್ಮ ದೇಶದ ಅಮೆರಿಕದಿಂದ ಹೊರಬಂದಂತಹ ಪ್ರಪ್ರಥಮವಾಗಿ ಈ ಕೆನಡಾ ದೇಶವು ವಾಲಿಬಾಲ್ ಆಟವನ್ನ ತನ್ನ ದೇಶದಲ್ಲಿ ಇರ್ತಕ್ಕಂಥ ನಾಗರಿಕರಿಗೆ ಅಥವಾ ಪ್ರಜೆಗಳಿಗೆ ಈ ಆಟವನ್ನ ವಾಲಿಬಾಲ್ ಆಟವನ್ನ ಪರಿಚಯ ಮಾಡಿತು. ಅಲ್ಲಿವರೆಗೂ ಸಹ ಅಮೆರಿಕ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳು ಅಥವಾ ನಾಗರಿಕರು ಮಾತ್ರ ಈ ವಾಲಿಬಾಲ್ ಆಟವನ್ನ ಆಟ ಆಡ್ತಿದ್ರು. 1991ನೇ ಇಸ್ವಿಯಲ್ಲಿ ಕೆನಡಾ ದೇಶವು ಪ್ರಪ್ರಥಮವಾಗಿ ಹೊರದೇಶದಲ್ಲಿರ್ತಕ್ಕಂಥ ಆಟವನ್ನ ಈ ವಾಲಿಬಾಲ್ ಆಟವನ್ನ ಕೆನಡಾ ದೇಶದಲ್ಲಿ ತಗೊಂಡಿರ್ತಕ್ಕಂಥ ಪ್ರಜೆಗಳಿಗೆ ಮಾತ್ರ ಅನ್ವಯಿಸು. ಸರಿಸುಮಾರು 1916ನೇ ಇಸ್ವಿಯಲ್ಲಿ ಇದಕ್ಕೆ ಒಂದು ನಿಯಮಗಳನ್ನ ಸೇರ್ತಾರೆ. ಅಂದ್ರೆ ಅಲ್ಲಿಯವರೆಗೂ ಸಹ ಸುಮ್ಮನೆ ಒಂದು ರಿಕ್ರಿಯೇಷನ್ ಅಥವಾ ಮನೋರಂಜನಾ ಆಟ ಆಗುತ್ತೆ. ಇದಕ್ಕೆ ಒಂದು ನಿಯಮಗಳು ಸಹ ಯಾವುದೇ ಇರೋದಿಲ್ಲ. ಒಂದು ಬಾರಿಯಿಂದ 2 ಅಂಕಗಳಿಗೆ 2 ಕೋರ್ಟ್ ಇತ್ತು. ಆ ಕಡೆ ಬಂದ ಕಡೆ ಈ ಕಡೆ ಒಂದು ಬದಿ ಆ ಕಡೆ ಇರ್ತಲ್ಲ, ಆ ಕಡೆ ಈ ಕಡೆಯಿಂದ ಬಾಲ್ ಮಾತ್ರ ಚಲನೆಯಲ್ಲಿ ಚಲಿಸಿರುತ್ತೆ. ಹಾಗಾಗಿ ಇದಕ್ಕೆ ಯಾಕೆ ನಾವು ಒಂದು ನಿಯಮಗಳನ್ನ ತರಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ 1916ನೇ ಇಸ್ವಿಯಲ್ಲಿ 3 ನಿಯಮಗಳನ್ನ ನಿಯಮಗಳನ್ನ 1916ನೇ ಇಸ್ವಿಯಲ್ಲಿ ಏನು YMCA ಅಂತ ಇರುತ್ತಲ್ಲ ಅದು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ 3 ನಿಯಮಗಳು ಯಾವ ರೀತಿ ಅಂದ್ರೆ, ಒಂದೇ ಅಂಕಣದಲ್ಲಿ ಅಂಕಣದಲ್ಲಿ ಬಾಲ್ ಬಂದು ಅಥವಾ ಬಾಲ್ ಬಂದಾಗ 3 ಟಚ್ಗಳನ್ನು ಆಡುವುದರ ಮುಖಾಂತರ ಅಥವಾ ತನ್ನ ಅಂಕಣದಲ್ಲಿ 3 ಬಾರಿ ಆಟವನ್ನ ಆಡುವುದರ ಮುಖಾಂತರ ಬಾಲನ್ನು ಹೋಲ್ಡ್ ಮಾಡುವುದರ ಮುಖಾಂತರ ಆಡುವಾಗೆ ಈ ನಿಯಮವನ್ನ ಪ್ರಸ್ತುತಪಡಿಸಿದೆ. ಏನೇ ನಿಯಮಗಳನ್ನು ಮಾಡಬೇಕು ಅಂತಂದ್ರೆ ಈ YMCA ಅಡಿಯಲ್ಲಿಯೇ ಸಹ ನಿಯಮವನ್ನು ಮಾಡ್ತಾ ಇತ್ತು. ಈ YMCA ಅಡಿಯಲ್ಲಿಯೇ ವಾಲಿಬಾಲ್ ಹೊಸ ನಿಯಮಗಳು ಏನೇ ಇದ್ರು ಅಥವಾ ಕೌಶಲ್ಯಗಳು ಏನಿದ್ರು ಈ YMCA ಅಡಿಯಲ್ಲಿ ಸಹ ನಡೀತಾ ಇದ್ವು. ವಾಲಿಬಾಲ್ ಎಂಬ ಹೆಸರನ್ನ ಯಾಕೆ ಕರೆದ್ರು ಅಂತಂದ್ರೆ ನಿಮ್ಗೆ ಯಾರಿಗೆ ಗೊತ್ತಿದೆಯಾ? ಇದು ಗಾಳಿಯಲ್ಲಿ ಆಡುವಂತಹ ಆಟ. ಅಂದ್ರೆ ಒಂದು ಬದಿಯಿಂದ ಇನ್ನೊಂದು ಬದಿಗೆ
ಗಾಳಿಯಲ್ಲಿ ತೇಲಿಕೊಂಡು ಆಡುವಂತಹ ಆಟ ಆಗಿರೋ ಕಾರಣ ಇದನ್ನ ವಾಲಿಬಾಲ್ ಎಂಬ ಹೆಸರನ್ನ ಕರೀತಾರೆ. ಹಾಗೆ ಹೇಳೋದು ಮತ್ತೆ ನಾನು ಇನ್ನೊಂದ್ಸರಿ ಹೇಳ್ತೀನಿ. ವಾಲಿಬಾಲ್ ಹೆಸರನ್ನ ಯಾಕೆ ಡಾಕ್ಟರ್ ಆಲ್ಫ್ರೆಡ್ ಅವರು ಕರೆದ್ರು ಅಂತಂದ್ರೆ, ಇದು ಒಂದು ಬದಿಯಿಂದ ಇನ್ನೊಂದು ಬದಿಗೆ ಗಾಳಿಯಲ್ಲಿ ತೇಲುವಂತ ಆಟ ಆಗಿರುವ ಕಾರಣ ಇದನ್ನು ನಾವು ಯಾಕೆ ವಾಲಿಬಾಲ್ ಇಂದ ಹೆಸರು ಕರಿಬಾರ್ದು ಅಂತ ಹೇಳಿ ಅವರು ಡಾಕ್ಟರ್ ಆಲ್ಫ್ರೆಡ್ ಅವರು 1896ನೇ ಇಸ್ವಿಯಲ್ಲಿ ವಾಲಿಬಾಲ್ ಎಂಬ ಹೆಸರನ್ನು ಮರುನಾಮಕರಣ ಮಾಡಿದರು. ಗೊತ್ತಾಯ್ತಾ? 1896 ಇಸ್ವಿಯಲ್ಲಿ ಡಾಕ್ಟರ್ ಆಲ್ಫ್ರೆಡ್ ಅವರು ವಾಲಿಬಾಲ್ ಎಂಬ ಹೆಸರನ್ನ ಮರುನಾಮಕರಣ ಮಾಡಿದ್ರು. ಯಾಕಂದ್ರೆ ವಾಲಿ ಅಂದ್ರೆ ಗಾಳಿ, ಬಾಲ್ ಅಂದ್ರೆ ಚೆಂಡು, ಗಾಳಿಯಲ್ಲಿ ತೇಲಾಡುವ ಚೆಂಡು ಆಗಿರೋ ಕಾರಣ ಇದನ್ನು ನಾವು ಯಾಕೆ ವಾಲಿಬಾಲ್ ಅಂತ ಕರಿಬಾರದು ಅಂತ ಹೇಳಿ ಡಾಕ್ಟರ್ ಆಲ್ಫ್ರೆಡ್ ಅವರು ವಾಲಿಬಾಲ್ ಎಂಬ ಹೆಸರನ್ನು ನೇಮಕ ಮಾಡಿದ್ರು, ನಾಮಕರಣ ಮಾಡಿದ್ರು. ಆಯ್ತಾ? ಇದಿಷ್ಟು 1916ರಲ್ಲಿ 3 ನಿಯಮಗಳನ್ನ ತಂದುಕೊಟ್ರು. ತದನಂತರ ಏನು ವಿಶ್ವ ಮಹಾಯುದ್ಧ ನಡೀತಲ್ಲ, ಎಲ್ಲರಿಗೂ ಗೊತ್ತಿಲ್ಲ, ಮೊದಲೇ ವಿಶ್ವ ಮಹಾಯುದ್ಧ ನಡೀತಲ್ಲ, ಗೊತ್ತಿದೆ ಎಲ್ಲರಿಗೂ? ಎಷ್ಟನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಯ್ತು? ಯಾರಿಗೂ ಗೊತ್ತಿದೆಯಾ? ಎಷ್ಟನೇ ಇಸ್ವಿ ಸ್ಟಾರ್ಟ್ ಆಗಿ ಎಷ್ಟನೇ ಇಸ್ವಿವರೆಗೂ ನಡೀತಲ್ಲ, ಯಾರಿಗೂ ಗೊತ್ತಿದೆಯಾ? ವಿಶ್ವದ ಮೊದಲನೇ ಮಹಾಯುದ್ಧ. ಇತಿಹಾಸ ಓದಿಲ್ಲ ನೀವ್ಯಾರು? ಹೈಸ್ಕೂಲಲ್ಲಿ ಇತಿಹಾಸ ಓದಿಲ್ಲ? ಓದಿರ್ತಾನೆ. ವಿಶ್ವದ ಮೊದಲನೇ ಮಹಾಯುದ್ಧ ಬಂದಿದ್ದು ಯಾವಾಗ ಪ್ರಾರಂಭವಾಯಿತು ಅದೆಲ್ಲ ಗೊತ್ತಿರುತ್ತಾನೆ. ಓದಿದ್ರೆ ಇಲ್ವಾ? ಗೊತ್ತಿರುತ್ತಾನೆ. 1916ನೇ ಇಸ್ವಿಯಿಂದ 18ನೇ ಇಸ್ವಿವರೆಗೂ ವಿಶ್ವದ ಮೊದಲನೇ ಮಹಾಯುದ್ಧ ನಡೀತು. ಆ ಸರಿ ಸುಮಾರಿನಲ್ಲಿ 1916ನೇ ಇಸ್ವಿಯಲ್ಲಿ ಏನು 1895ರಿಂದ 1990ರವರೆಗೂ ಅಮೆರಿಕ ದೇಶದವರು ಮಾತ್ರ ವಾಲಿಬಾಲ್ ಆಟ ಆಡ್ತಿದ್ರು. ಅದೇ ರೀತಿಯಾಗಿ 1991ನೇ ಇಸ್ವಿಯಲ್ಲಿ ಕೆನಡಾ ದೇಶವು ವಾಲಿಬಾಲ್ನ 2ನೇ ದೇಶವಾಗಿ ಇವಾಗ ತನ್ನ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಇಂಟ್ರೊಡ್ಯೂಸ್ ಆಯಿತು. ವಿಶ್ವ ಮಹಾಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಅಮೆರಿಕದ ಸೈನಿಕರುಗಳು, ಏನು ಅಮೆರಿಕ ಸೈನಿಕರು ಇರ್ತಲ್ಲ, ಅವರು ಅಲ್ಲಿರ್ತಕ್ಕಂಥ ಯುರೋಪ್ ದೇಶಗಳಿಗೆ ಅಂದ್ರೆ ಭೂಸೇನಾ ಇರ್ತಲ್ಲ, ಕಾಲ್ನಡಿಗೆ ಇರ್ತಕ್ಕಂಥ ಸೇನಾಧಿಕಾರಿಗಳು, ಭೂಸೇನಾ ಅಧಿಕಾರಿಗಳು ಇರ್ತಲ್ಲ, ಅವರು 1916ನೇ ಇಸ್ವಿಯಲ್ಲಿ ಅಮೆರಿಕ ದೇಶದಲ್ಲಿರ್ತಕ್ಕಂಥ ಭೂಸೇನಾ ಅಧಿಕಾರಿಗಳು ಅಥವಾ ಸೈನಿಕರುಗಳು ಏನು ವಿಶ್ವ ಮೊದಲನೇ ಮಹಾಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಯುರೋಪ್ ರಾಷ್ಟ್ರಗಳಿಗೆ ಈ ವಾಲಿಬಾಲ್ ಆಟವನ್ನ ಇಂಟ್ರೊಡ್ಯೂಸ್ ಮಾಡಿದರು. ಅಂದ್ರೆ ಅಲ್ಲಿ ಯುರೋಪ್ ದೇಶದಲ್ಲಿ ಯುದ್ಧ ಮಾಡಕ್ಕೆ ಹೋಗಿರ್ತಾರೆ ಅಮೆರಿಕ ದೇಶದವರು ಭೂಸೇನಾ ಸೈನಿಕರುಗಳು. ಅಲ್ಲಿ ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಬರೀ ಅವು ಸಾವು ನೋವುಗಳನ್ನ ನೋಡಿ ಅವರಿಗೆ ಒಂದು ಸ್ವಲ್ಪ ಮನಸ್ಸು ಬಹಳ ದುಃಖಕರ ಸ್ಥಿತಿ ಇರತಕ್ಕಂಥ ಸಂದರ್ಭದಲ್ಲಿ ಅವನ್ನೆಲ್ಲ ಮರೆಯುವ ಕಾರಣಕ್ಕೋಸ್ಕರವಾಗಿ ವಾಲಿಬಾಲ್ ಆಟವನ್ನ ಆಡ್ತಾ ಇದ್ರು ಅಲ್ಲಿ. ಆಮೇಲೆ ಅದೇ ರೀತಿಯಾಗಿ ಯುರೋಪ್ ಮತ್ತು ಜಪಾನ್ ನಡುವೆ ಯುದ್ಧ ನಡೀತಲ್ಲ, ವಿಶ್ವದ ಮೊದಲ ಯುದ್ಧ, ಹೌದಾ ಇಲ್ವಾ? ಇವರು ಅಮೆರಿಕ ದೇಶದವರು ಯುರೋಪ್ ರಾಷ್ಟ್ರಗಳಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಅಮೆರಿಕ ದೇಶ ಇರುತ್ತಲ್ಲ, ಅಲ್ಲಿರ್ತಕ್ಕಂಥ ಯುರೋಪ್ ರಾಷ್ಟ್ರಗಳಿಗೆ ಮಾತ್ರ ಇವರು ಸಪೋರ್ಟ್ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಸಪೋರ್ಟ್ ಮಾಡುವ ಸಂದರ್ಭದಲ್ಲಿ ಅಲ್ಲಿಂದ ಬಂದಿರತಕ್ಕಂಥ ಭೂಸೇನಾಧಿಕಾರಿಗಳು, ಅಮೆರಿಕ ದೇಶದ ಭೂಸೇನಾಧಿಕಾರಿಗಳು ಇವೆಲ್ಲ ಸಾವುಗಳನ್ನು ನೋಡಿ ಅಲ್ಲಿರ್ತಕ್ಕಂಥ ಸಹ ಸೈನಿಕರಿಗೆ, ಅಂದ್ರೆ ಬೇರೆ ಬೇರೆ ದೇಶ ಯುರೋಪ್ ಕಂಡ ಇರ್ತಕ್ಕಂಥ ಸಹ ಸೇನಾಧಿಕಾರಿಗಳು ಅಥವಾ ಸೈನಿಕರುಗಳಿಗೆ ಈ ಆಟವನ್ನು ಆಡೋದಕ್ಕೆ ಇವರು ಉತ್ತೇಜನ ನೀಡ್ತಾರೆ. ಯಾರು? US ಇರತಕ್ಕಂಥ ಭೂಸೇನಾಧಿಕಾರಿಗಳು, ಅಮೆರಿಕದ ಭೂಸೇನಾಧಿಕಾರಿಗಳು ಇವ್ರಿಗೆ ಅಲ್ಲಿರ್ತಕ್ಕಂಥ ಸಹ ಸೈನಿಕರುಗಳಂತೆ ಬೇರೆ ದೇಶದಲ್ಲಿರ್ತಕ್ಕಂಥ ಸೈನಿಕರು ಯುರೋಪ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಯುರೋಪ್ ಖಂಡಕ್ಕೆ ಸಪೋರ್ಟ್ ಮಾಡುವ ಹಾಗೆ ಯುರೋಪ್ ಅಂದ್ರೆ ಇಂಗ್ಲೆಂಡ್ ಇವೆಲ್ಲ ಬರ್ತೀವಲ್ಲ, ಆ ದೇಶಗಳಿಗೆ ಅಮೆರಿಕ ದೇಶದವರು ಸಪೋರ್ಟ್ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಸೈನಿಕರುಗಳು ಅಲ್ಲಿರ್ತಕ್ಕಂಥ ಸೈನಿಕರುಗಳಿಗೆ ಅಂದ್ರೆ ಬೇರೆ ಬೇರೆ ದೇಶದಿಂದ ಬರ್ತಿದ್ದ ಸೈನಿಕರುಗಳಿಗೆ ಈ ಆಟವನ್ನು ಆಡುವ ಹಾಗೆ ಪ್ರೇರೇಪಿಸ್ತಾರೆ ಅಥವಾ ಪರಿಚಯ ಮಾಡ್ಕೊಳ್ತಾರೆ. ಅಲ್ಲಿಂದ ಇದು ವಿಶ್ವದಾದ್ಯಂತ ಅಥವಾ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಪಡೆಯುವ ಹಾಗೆ ಇವರು ಈ ಆಟವನ್ನ ಪ್ರಾರಂಭ ಮಾಡ್ತಾರೆ. ಅಲ್ಲಿವರೆಗೂ ಸಹ ಇದು YMC ಅಡಿಯಲ್ಲಿಯೇ ಮಾತ್ರ ನಡೀತಾ ಇತ್ತು. ಅದೇ ರೀತಿಯಾಗಿ 1947ರ ಸುಮಾರಿನಲ್ಲಿ ಅಂತಾರಾಷ್ಟ್ರೀಯ ವಾಲಿಬಾಲ್ ಅಸೋಸಿಯೇಷನ್ ಅನ್ನ ಹುಟ್ಟಾಕ್ತಾರೆ. 1900ರಲ್ಲಿ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ವಾಲಿಬಾಲ್ ಅಸೋಸಿಯೇಷನ್, ಅಂತಾರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಸಂಸ್ಥೆಯನ್ನ 1947 ಇಸ್ವಿಯಲ್ಲಿ ಅಮೆರಿಕ ದೇಶದವರು ಈ ಸಂಸ್ಥೆಯನ್ನ ಹುಟ್ಟಾಕುವುದರ ಮುಖಾಂತರ ಅಧಿಕೃತವಾಗಿ YMCA ಇಂದ ಈ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಈ ಕ್ರೀಡೆಯನ್ನ ವರ್ಗಾವಣೆ ಮಾಡ್ತಾರೆ. YMCA ಇಂದ
ಅಂತಾರಾಷ್ಟ್ರೀಯ ಸಂಸ್ಥೆಗೆ ವರ್ಗಾವಣೆ ಮಾಡೋದರ ಮುಖಾಂತರ ಇದರ ಅಡಿಯಲ್ಲಿ ಇತರೆ ದೇಶಗಳಾಗಿರೋದು ಯಾವುದೇ ದೇಶಗಳಾಗಿರ್ಬೋದು ಈ ಸಂಸ್ಥೆ ಅಡಿಯಲ್ಲಿ ವಾಲಿಬಾಲ್ ಕ್ರೀಡಾಕೂಟವನ್ನ ನಡೆಯುವ ಹಾಗೆ ಅವರು ಮಾಡ್ತಾರೆ. ಯಾರು ಮಾಡ್ತಾರೆ ಅಂದ್ರೆ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ವಾಲಿಬಾಲ್ ಅಸೋಸಿಯೇಷನ್ ಇದೆಲ್ಲ ಅವರು ನಡೆಯುವ ಹಾಗೆ ಮಾಡ್ತಾರೆ. ಅಲ್ಲಿವರೆಗೂ ಸಹ YMCA ಅಡಿಯಲ್ಲಿ ಸಹ ಏನೇ ಕ್ರೀಡಾಕೂಟಗಳಾಗಲಿ ನಡೀತಾ ಇದ್ವು. ತದನಂತರ 1947ನೇ ಇಸ್ವಿಯಲ್ಲಿ ಈ ಕ್ರೀಡಾಕೂಟವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರುವ ಹಾಗೆ ಮಾಡ್ತಾರೆ. ಇದಿಷ್ಟು ಆದ್ಮೇಲೆ 1949ನೇ ಇಸ್ವಿಯಲ್ಲಿ ಒಂದು ವಿಶ್ವ ಚಾಂಪಿಯನ್ ಕ್ರೀಡಾಕೂಟವನ್ನ ಹಮ್ಮಿಕೊಳ್ತಾರೆ. ಅಲ್ಲಿವರೆಗೂ ಸಹ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರ ಈ ಆಟವನ್ನು ನಡೀತಿತ್ತು. 1949ನೇ ಇಸ್ವಿಯಲ್ಲಿ ಏನು ಅಂತಾರಾಷ್ಟ್ರೀಯ ವಾಲಿಬಾಲ್ ಅಸೋಸಿಯೇಷನ್ ಇತ್ತು, ಅದು ಮೊದಲಿಗೆ ಅಂತಾರಾಷ್ಟ್ರೀಯ ಅಥವಾ ವಿಶ್ವ ವರ್ಲ್ಡ್ ಚಾಂಪಿಯನ್ಶಿಪ್ ಎಂಬ ಕ್ರೀಡಾಕೂಟವನ್ನ ಪ್ರಾರಂಭ ಮಾಡ್ತಾರೆ. ಅದು ಪುರುಷರಿಗೆ ಮಾತ್ರ. ಪುರುಷರಿಗೆ ಮಾತ್ರ 1949ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲಿಗೆ ಅಂತಾರಾಷ್ಟ್ರೀಯ ವಾಲಿಬಾಲ್ ಕ್ರೀಡಾಕೂಟವನ್ನ ಪುರುಷರಿಗೆ ಮಾತ್ರ ಈ ಸಂಸ್ಥೆಯು ಆಯೋಜಿಸುತ್ತೆ. ಅದೇ ನಂತರ ಈ ಸಂಸ್ಥೆ ಯಶಸ್ವಿಯನ್ನು ನೋಡಿ ಯಾಕೆ ನಾವು ಮಹಿಳೆಯರಿಗೂ ಸಹ ಅಂತಾರಾಷ್ಟ್ರೀಯ ವಾಲಿಬಾಲ್ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಬಹುದು ಎಂಬ ಯೋಚನೆಯನ್ನು ಮಾಡಿ 1900 ಯಾರಿಗೆ ಗೊತ್ತಿದ್ಯಾ 1952ರಲ್ಲಿ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟವನ್ನ ಈ FIB ಏನಿದೆಯಲ್ಲ ಅದು ಆಯೋಜಿಸುತ್ತೆ. ತದನಂತರ 1936ನೇ ಇಸ್ವಿಯಲ್ಲಿ ಒಲಿಂಪಿಕ್ ಸ್ಟಾರ್ಟ್ ಆಗಿರ್ತಾರೆ. ಒಲಿಂಪಿಕ್ ಕ್ರೀಡಾಕೂಟ ಕೇಳಿದ್ರಲ್ಲ, ಒಲಿಂಪಿಕ್ ಕೇಳಿದ್ರಲ್ಲ, ಎಷ್ಟನೇ ಇಸ್ವಿಯಲ್ಲಿ ಓಪನ್ ಆಯ್ತಾ ಗೊತ್ತಿದೆ ತಾನೆ? 1930ನೇ ಇಸ್ವಿಯಿಂದ ಓಪನ್ ಆಯ್ತಾ, ಸ್ಟಾರ್ಟ್ ಆಗಿತ್ತಾ? ನಮಗಿಲ್ಲ 91 30ನೇ ಇಸ್ವಿಯಿಂದ ನಡೀತಿದಲ್ಲ. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಈ ಗೇಮ್ ಇರಲಿಲ್ಲ. 1936ನೇ ಇಸ್ವಿಯಲ್ಲಿ ಈ ವಾಲಿಬಾಲ್ ಆಟವನ್ನ ಪ್ರಾಯೋಗಿಕವಾಗಿ ಆಟ ಆಡ್ತಾರೆ. ಅಂದ್ರೆ ಒಂದು ಈ ವಾಲಿಬಾಲ್ನ ಅಧಿಕೃತವಾಗಿ ಸೇರಿಸಿದಿಲ್ಲ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ. ಮೊದಲಿಗೆ ನಡೆದಿದೆ ಅಂತಾರಾಷ್ಟ್ರೀಯ ವಿಶ್ವ ಚಾಂಪಿಯನ್ಶಿಪ್ ನಡೆದಿದೆ 1949-52ರಲ್ಲಿ. ಪ್ರಾಯೋಗಿಕವಾಗಿ 1936ನೇ ಇಸ್ವಿಯಲ್ಲಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಈ ಆಟವನ್ನ ಆಡಿಸ್ತಾರೆ. ವಾಲಿಬಾಲ್ ಆಟವನ್ನ ಪ್ರಾಯೋಗಿಕ ಕ್ರೀಡೆಯಾಗಿ ಮಾತ್ರ ಆಟ ಆಡ್ತಾರೆ. ಅದೇ ರೀತಿಯಾಗಿ 1964ನೇ ಇಸ್ವಿಯಲ್ಲಿ ಅಧಿಕೃತವಾಗಿ ಈ ವಾಲಿಬಾಲ್ ಆಟವನ್ನ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸೇರ್ತಾರೆ. ಅದು ಎಲ್ಲಿ ನಡೀತಪ್ಪ ಅಂತಂದ್ರೆ ಯಾರಿಗೆ ಗೊತ್ತಿದೆಯಾ? ಟೋಕಿಯೋದಲ್ಲಿ ನಡೆಯುತ್ತೆ. ಜಪಾನ್ ಇರ್ತಕ್ಕಂಥ ಟೋಕಿಯೋದಲ್ಲಿ 1964ನೇ ಇಸ್ವಿಯಲ್ಲಿ ಟೋಕಿಯೋದಲ್ಲಿ ನಡೆಯತಕ್ಕಂಥ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ವಾಲಿಬಾಲ್ ಆಟವನ್ನ ಪುರುಷ ಮತ್ತು ಮಹಿಳೆಯರಿಗೂ ಸಹ ಈ ವಾಲಿಬಾಲ್ ಆಟವನ್ನ ಸೇರ್ಪಡೆ ಮಾಡ್ತಾರೆ. ಇದಿಷ್ಟು ವಾಲಿಬಾಲ್ನ ಇತಿಹಾಸ ಮತ್ತು ಯಾವ ರೀತಿಯಾಗಿ ನಡೆದಂತ ದಾರಿಯನ್ನ ತಿಳ್ಕೊಂಡ್ವಿ. 36ರಲ್ಲಿ ಒಲಿಂಪಿಕ್ನಲ್ಲಿ ವಾಲಿಬಾಲ್ನ ಪ್ರಾಯೋಗಿಕ ಕ್ರೀಡೆಯಾಗಿ ಸೇರಿಸ್ತಾರೆ. ತದನಂತರ 1964ನೇ ಇಸ್ವಿಯಲ್ಲಿ ಟೋಕಿಯೋದಲ್ಲಿ ನಡೀತಕ್ಕಂಥ ವಾಲಿಬಾಲ್ ನ ಒಲಿಂಪಿಕ್ ನಲ್ಲಿ ಸೇರಿಸ್ತಾರೆ ಅಧಿಕೃತವಾಗಿ. ಅಲ್ಲಿಯವರೆಗೂ ಸಹ ಅಧಿಕೃತವಾಗಿರೋಲ್ಲ. 1936ನೇ ಇಸ್ವಿಯಲ್ಲಿ ಪ್ರಾಯೋಗಿಕವಾಗಿ ಮಾತ್ರ ವಾಲಿಬಾಲ್ ಆಟವನ್ನು ಆಡ್ತಾರೆ. ಅಧಿಕೃತವಾಗಿ 1964ನೇ ಇಸ್ವಿಯಲ್ಲಿ ಜಪಾನ್ನ ಟೋಕಿಯೋದಲ್ಲಿ ನಡೀತಕ್ಕಂಥ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ವಾಲಿಬಾಲ್ ಕ್ರೀಡಾಕೂಟವನ್ನ ಅಧಿಕೃತವಾಗಿ ಸೇರ್ಪಡಿಸ್ತಾರೆ. ಅದು ಪುರುಷರಿಗೆ ಮಾತ್ರ. ಪುರುಷರಿಗೆ ಮಾತ್ರ 1964ನೇ ಇಸ್ವಿಯಲ್ಲಿ ಸೇರ್ಪಡೆ ಮಾಡ್ತಾರೆ. ಅದೇ ರೀತಿಯಾಗಿ 1972ನೇ ಇಸ್ವಿಯಲ್ಲಿ ಮಹಿಳೆಯರಿಗೂ ಸಹ ಈ ವಾಲಿಬಾಲ್ ಕ್ರೀಡಾಕೂಟವನ್ನ ಒಲಿಂಪಿಕ್ ನಲ್ಲಿ ಭಾಗವಹಿಸಲು ಅನುಕೂಲವಾಗಿ ಅಧಿಕೃತವಾಗಿ ಸೇರ್ಪಡುತ್ತಾರೆ. 1972ನೇ ಇಸ್ವಿಯಲ್ಲಿ ಮಹಿಳೆಯರಿಗೂ ಸಹ ಒಲಿಂಪಿಕ್ ನಲ್ಲಿ ಭಾಗವಹಿಸುವ ಅವಕಾಶವನ್ನ ಒಲಿಂಪಿಕ್ ಸಂಸ್ಥೆಯು ನೀಡುತ್ತೆ. 1964ನೇ ಇಸ್ವಿಯಲ್ಲಿ ಪುರುಷರಿಗೆ, 1972ನೇ ಇಸ್ವಿಯಲ್ಲಿ
ಹೌದಾ ಇಲ್ಲ? ಇಷ್ಟು ವಾಲಿಬಾಲ್ ನಡೆದಂತ ಇತಿಹಾಸ ಅಂದ್ರೆ ಯಾವ ರೀತಿಯಾಗಿ ಹುಟ್ಟಿತು ಅಂದ್ರೆ 1895 ಇಸ್ವಿಯಲ್ಲಿ ವಿಲಿಯಂ ಜಿ ಮಾರ್ಗನ್ ರವರು ಈಗ ಮಿಂಟೋನೆಂಟ್ ಎಂಬ ಹೆಸರಿನಿಂದ ಈ ಆಟವನ್ನ ಸಂಶೋಧನೆ ಪಟ್ಟರು. ಇದೊಂದು ಮನೋರಂಜನಾ ಅಥವಾ ರಿಕ್ರಿಯೇಷನ್ ಗೇಮ್ ಆಗಿ ಮೊದಲಿಗೆ ಪ್ರಾರಂಭವಾಯಿತು. 1896 ಇಸ್ವಿಯಲ್ಲಿ ಸ್ಟ್ರಿಂಗ್ ಫೀಲ್ಡ್ ಇರ್ತಕ್ಕಂಥ ಡಾಕ್ಟರ್ ಆಲ್ಫ್ರೆಡ್ ರವರು ಈ ಆಟವನ್ನು ಅಧಿಕೃತವಾಗಿ ವಾಲಿಬಾಲ್ ಎಂದು ಮರುನಾಮಕರಣ ಮಾಡಿದರು. ಯಾಕಂತಂದ್ರೆ ಈ ಆಟವು ಗಾಳಿಯಲ್ಲಿ ಆಡುವಂತಕ್ಕಂಥ ಆಟ ಆಗಿರುವ ಕಾರಣ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಗಾಳಿಯಲ್ಲಿ ತೇಲುವಾಗಿ ಬರುವಂತಕ್ಕಂತಹ ಚೆಂಡನ್ನ ಇವರು ನೋಡಿ ಇದಕ್ಕೆ ಅಧಿಕೃತವಾಗಿ 1896 ಇಸ್ವಿಯಲ್ಲಿ ವಾಲಿಬಾಲ್ ಎಂಬ ಹೆಸರನ್ನ ನಾಮಕರಣ ಮಾಡಿದರು. 1895 ಇಸ್ವಿಯಿಂದ 1990 ಇಸ್ವಿವರೆಗೂ ಸಹ ಅಮೆರಿಕ ದೇಶದಲ್ಲಿ ಮಾತ್ರ ಈ ಆಟವನ್ನು ಆಡ್ತಾ ಇದ್ರು. 1991 ಇಸ್ವಿಯಲ್ಲಿ ಕೆನಡಾ ದೇಶವು ಈ ಕ್ರೀಡೆಯನ್ನ ತನ್ನ ದೇಶದ ನಾಗರಿಕರೇ ಅಥವಾ ಪ್ರಜೆಗಳಿಗೆ ಅನುಕೂಲವಾಗಿ ಈ ಆಟವನ್ನ ಹೊರ ದೇಶದವರು ಸಹ ಇಂಟ್ರೊಡ್ಯೂಸ್ ಮಾಡಿದ್ರು. ಅಂದ್ರೆ ಎರಡನೇ ದೇಶವಾಗಿ ಕೆನಡಾ ಈ ಆಟವನ್ನ ತನ್ನ ದೇಶದ ಪ್ರಜೆಗಳಿಗೆ ಆಯಿಸುವಾಗೆ ಅಥವಾ ಉತ್ತೇಜಿಸುವ ಹಾಗೆ ಭಾಗವಹಿಸುವ ಹಾಗೆ ಪ್ರೇರೇಪಿಸುವ ಹಾಗೆ ಮಾಡಿದ್ರು. ಅದೇ ರೀತಿಯಾಗಿ 1916 ಇಸ್ವಿಯಲ್ಲಿ ಇರತಕ್ಕಂಥ ವಿಶ್ವ ಮೊದಲನೇ ಮಹಾಯುದ್ಧದಲ್ಲಿ ಈ ಆಟವನ್ನ ಯುರೋಪ್ ಅಥವಾ ಯುರೋಪ್ ಕಾಂಟಿನೆಂಟ್ ಇಂದ ಇತರೆ ದೇಶಗಳು ಸಹ ಈ ಆಟವನ್ನ ಆಡುವ ಹಾಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. 1917 ಇಸ್ವಿಯಲ್ಲಿ ಹೊಸ 3 ನಿಯಮವನ್ನ ಸೇರಿಸಿದ್ರು. ಅದೇ ರೀತಿಯಾಗಿ 1947 ಇಸ್ವಿಯಲ್ಲಿ ಅಖಿಲ ಅಂತಾರಾಷ್ಟ್ರೀಯ ವಾಲಿಬಾಲ್ ಸಂಸ್ಥೆಯನ್ನು ಹುಟ್ಟುಹಾಕಿದ್ರು. ಆ ಸಂಸ್ಥೆ ಅಡಿಯಲ್ಲಿ 1949 ಇಸ್ವಿಯಲ್ಲಿ ವಿಶ್ವ ವಾಲಿಬಾಲ್ ಚಾಂಪಿಯನ್ಶಿಪ್ ಅನ್ನ ಪುರುಷರಿಗೆ ಮಾತ್ರ ಆಯೋಜಿಸಿದ್ರು. ಅದೇ ರೀತಿಯಾಗಿ 1952 ಇಸ್ವಿಯಲ್ಲಿ ಮಹಿಳೆಯರಿಗೆ ವಿಶ್ವ ಚಾಂಪಿಯನ್ಶಿಪ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದು ಅಂತಾರಾಷ್ಟ್ರೀಯ ವಾಲಿಬಾಲ್ ಸಂಸ್ಥೆ ಅವರು ಈ ಸಂಸ್ಥೆಯನ್ನು ಈ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದ್ರು. ಅದೇ ರೀತಿಯಾಗಿ 1936 ಇಸ್ವಿಯಲ್ಲಿ ಒಲಿಂಪಿಕ್ ನಲ್ಲಿ ಪ್ರಾಯೋಗಿಕ ಆಟವಾಗಿ ಈ ವಾಲಿಬಾಲ್ ನ ಆಟ ಆಡಿಸಿದ್ರು. ಅದೇ ಯಶಸ್ವಿಯನ್ನು ನೋಡಿ 1964 ಇಸ್ವಿಯಲ್ಲಿ ಪುರುಷರಿಗೆ ವಾಲಿಬಾಲ್ ನ ಒಲಿಂಪಿಕ್ ಅಧಿಕೃತವಾಗಿ ಸೇರಿಸಿದ್ರು. ಅದೇ ರೀತಿಯಾಗಿ 1972 ಇಸ್ವಿಯಲ್ಲಿ ಮಹಿಳೆಯರಿಗೆ ಅಧಿಕೃತವಾಗಿ ವಾಲಿಬಾಲ್ ಆಟವನ್ನ ಒಲಿಂಪಿಕ್ ನಲ್ಲಿ ಸೇರಿಸುವ ಮುಖಾಂತರ ಆಟಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಈಗ ವಾಲಿಬಾಲ್ ಅಂಕಣವನ್ನು ಯಾವ ರೀತಿಯಾಗಿ ರಚನೆ ಮಾಡಬೇಕು, ಅದಕ್ಕೆ ಬೇಕಾಗಿದ್ದ ಪರಿಕರಗಳು ಯಾವ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ವಾಲಿಬಾಲ್ ನ ಹೊರಾಂಗಣ ಮತ್ತು ಒಳಾಂಗಣ ಕ್ರೀಡಾಕೂಟವಾಗಿ ಅಥವಾ ಆಟವನ್ನಾಗಿ ಆಡ್ತಾರ ಗೊತ್ತಿದೆ ನಿಮಗೆ? ಹೊರಾಂಗಣ ಆಡ್ತಾರೆ, ಒಳಾಂಗಣ ಆಡ್ತಾರ? ಒಳಾಂಗಣ ಆಡ್ತಾರೆ ಮತ್ತು ಒಳಾಂಗಣ ಕ್ರೀಡೆಯಾಗಿ ಸಹ ಈ ವಾಲಿಬಾಲ್ ಆಟವನ್ನು ಆಟ ಆಡ್ತಾರೆ. ಹೊರಾಂಗಣ ಅಂದ್ರೆ ಪೂರ್ತಿ ಮೈದಾನ, ಹೊರಗಿನ ಮೈದಾನ, ವಿಶಾಲವಾದ ಮೈದಾನದಲ್ಲಿ ಆಡ್ತಾರೆ. ಒಳಾಂಗಣ ಕ್ರೀಡಾಂಗಣ ಅಂದ್ರೆ 4 ಗೋಡೆಯಿಂದ ಹೊತ್ತಕ್ಕಂತ ಗೋಡೆಯೊಳಗೆ ಇರ್ತಕ್ಕಂಥ ಆಟವನ್ನ ಆಡ್ತಾರೆ. ಆಮೇಲೆ ಅಂಕಣವನ್ನ ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಸ್ವಲ್ಪ ಮಾನದಂಡಗಳನ್ನ ಉಪಯೋಗಿಸ್ತಾರೆ. ಯಾರಿಗೆ ಗೊತ್ತಿದೆ? ಹೊರಾಂಗಣ ಕ್ರೀಡಾಂಗಣವನ್ನ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯ ಜಾಗ ಇರಬೇಕು, ಹೆಂಗಿರ್ಬೇಕು, ಯಾರಿಗೆ ಗೊತ್ತಿದೆಯಾ? ಹೊರಾಂಗಣ ಕ್ರೀಡಾಂಗಣವನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಮೊದಲಿಗೆ ನನ್ನ ಜಾಗವನ್ನ ಆಡಲು ಯೋಗ್ಯವಾಗಿದೆ ಅಂತ ನೋಡ್ತಾರೆ. ಅಂದ್ರೆ ಯಾವ ರೀತಿ ಅಂದ್ರೆ ಸಮತಟ್ಟಾದಂತಹ ಜಾಗವಾಗಿರಬೇಕು. ಸಮತಟ್ಟಾಗಿ ಅಂದ್ರೆ ತಗ್ಗು, ದಿಣ್ಣೆ, ಕಲ್ಲು, ಮುಳ್ಳು, ಹುಲ್ಲಿನಿಂದ ಕೂಡಿರತಕ್ಕಂತ ಜಾಗವನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಆಯ್ಕೆ ಮಾಡಿಕೊಂಡ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ತರಹದ ಕಲ್ಲು, ಮುಳ್ಳು ಯಾವುದೂ ಇರಬಾರ್ದು. ಆಮೇಲೆ ಅತಿ ಮುಖ್ಯವಾಗಿ ಯಥೇಚ್ಛವಾದ ಗಾಳಿಯನ್ನು ಸಹ ಆ ಜಾಗ ಹೊಂದಿರಬಾರದು. ಯಾಕಂದ್ರೆ ನಾವು ಆಡತಕ್ಕಂಥ ಆಟನೇ ಗಾಳಿಯಲ್ಲಿ ಆಡೋದು ತೇಲಿ ಬರುವಂತಹ ಆಟ ಆಗಿರುವ ಕಾರಣ ಹಾಗಾಗಿ ಯಥೇಚ್ಛವಾದ ಗಾಳಿಯನ್ನ ಹೊಂದಿರಬಾರದು. ಸಮ ಪ್ರಮಾಣದಲ್ಲಿ ನಿಧಾನಗತಿಯಲ್ಲಿ ಆಡುವಂತ ಬರುವಂತ ಗಾಳಿಯನ್ನ ಹೊಂದಿರತಕ್ಕಂಥ ಜಾಗವನ್ನ ನಾವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ವಾಲಿಬಾಲ್ ಕ್ರೀಡಾಂಗಣವನ್ನ, ಹೊರಾಂಗಣ ಕ್ರೀಡಾಂಗಣವನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ನಾವು ಯೋಚನೆ ಮಾಡಬೇಕು. ಅಂದ್ರೆ ಸಮ ಪ್ರಮಾಣದಲ್ಲಿ ಸಮವಾಗಿ ಹೊಂದಿರತಕ್ಕಂಥ ನೆಲವನ್ನ ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಕಲ್ಲು, ಮುಳ್ಳು, ತಗ್ಗು ಪ್ರದೇಶವನ್ನ ಹೊಂದಿರಬಾರದು, ಸಮತಟ್ಟಾಗಿರಬೇಕು. ಯಥೇಚ್ಛವಾದ ಗಾಳಿಯನ್ನ ಹೊಂದಿರದಂತ ಜಾಗವನ್ನ ನಾವು ಆಯ್ಕೆ ಮಾಡಿಕೊಳ್ಳಬೇಕು.
ಇದಿಷ್ಟು ಹೊರಾಂಗಣ ಕ್ರೀಡಾಂಗಣವನ್ನ ನಾವು ರಚನೆ ಮಾಡುವ ಸಂದರ್ಭದಲ್ಲಿ ಒಂದು ಮಾನದಂಡವನ್ನ ಉಪಯೋಗಿಸ್ತೀವಿ. ಅದೇ ರೀತಿಯಾಗಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಾವು 4 ಸುತ್ತ ಇರತಕ್ಕಂಥ ಗೋಡೆಯನ್ನ ರಚನೆ ಮಾಡ್ಕೊಳ್ತೀವಿ. ಅದು ಸಹ ನೆಲ ಹಾಸು ಹೆಂಗಿರ್ಬೇಕಂದ್ರೆ ಸಮತಟ್ಟಾಗಿರಬೇಕು, ಜಾರುವ ಜಾಗವನ್ನ ಹೊಂದಿರಬಾರ್ದು, ಅಥವಾ ಸಿಮೆಂಟ್ ಆಗಲಿ ಯಾವುದೇ ರೀತಿ ಆಗಲಿ ಹೊಂದಿರತಕ್ಕಂಥ ಜಾಗವನ್ನ ಹೊಂದಿರಬಾರ್ದು. ಹಲಿಗೆ ಅಥವಾ ಮ್ಯಾಟ್ ಅನ್ನ ಹೊಂದಿರತಕ್ಕಂಥ ಜಾಗವನ್ನ ಹೊಂದಿರಬೇಕು. ಸಮ ಪ್ರಮಾಣದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಗಾಳಿಯನ್ನ ಹೊಂದಿರಬೇಕು. ಅದೇ ರೀತಿಯಾಗಿ ಯಥೇಚ್ಛವಾದ ಬೆಳಕನ್ನು ಹೊಂದಿರತಕ್ಕಂಥ ಜಾಗವನ್ನ ನಾವು ನೋಡ್ಕೊಳ್ಬೇಕು. ಈ ರೀತಿಯಾಗಿ ಒಳಾಂಗಣ ಕ್ರೀಡಾಂಗಣವನ್ನ ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಅದೇ ರೀತಿ ಹೊರಾಂಗಣ ಕ್ರೀಡಾಂಗಣ ಸಹ ಉತ್ತಮವಾದ ಬೆಳಕನ್ನು ಹೊಂದಿರತಕ್ಕಂಥ ಜಾಗವನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಯಾಕಂದ್ರೆ ಬಾಲು ಮೇಲ್ಭಾಗದಲ್ಲಿ ತೇಲಾಡುವಂತಹ ಸಂದರ್ಭದಲ್ಲಿ ಬೆಳಕನ್ನು ಹೊಂದಿರಬೇಕು. ಒಳಾಂಗಣ ಕ್ರೀಡಾಂಗಣ ಆಗಲಿ ಅಥವಾ ಹೊರಾಂಗಣ ಕ್ರೀಡಾಂಗಣದಲ್ಲಿ ಬೆಳಕು ಚೆನ್ನಾಗಿ ಇರಬೇಕು. ಯಾಕಂದ್ರೆ ಆ ಬದಿಯಿಂದ ಈ ಬದಿಗೆ ಬಾಲು ಗಾಳಿಯಲ್ಲಿ ತೇಲಾಡುವುದರ ಕಾರಣಕ್ಕೋಸ್ಕರವಾಗಿ ಬಾಲು ನಮಗೆ ಕಣ್ಣಿಗೆ ಕಾಣುವ ಹಾಗೆ ಬೆಳಕನ್ನ ಹೊಂದಿರುವ ಹಾಗೆ ನಾವು ಹೊಂದಿರಬೇಕು. ಇಲ್ಲ ಅಂದ್ರೆ ಬಾಲ್ ಆ ಬದಿಯಿಂದ ಈ ಬದಿಗೆ ಕಡಿಮೆ ಪ್ರಮಾಣದಲ್ಲಿದ್ದರೆ ಬಾಲು ಕಾಣುವುದಿಲ್ಲ. ಹಾಗಾಗಿ ನಾವು ಸಮ ಪ್ರಮಾಣದಲ್ಲಿರ್ತಕ್ಕಂಥ ಜಾಗವನ್ನ ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಆಯ್ಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಸಹ ನಾವು ಏನನ್ನು ಮೆಜರ್ಮೆಂಟ್ ಅನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಾಲಿಬಾಲ್ ಉದ್ದ ಯಾರ್ಯಾರು ಗೊತ್ತಿದೆಯಾ? 18 ಮೀಟರ್ ಉದ್ದವನ್ನ ಹೊಂದಿರುತ್ತೆ. ವಾಲಿಬಾಲ್ 18 ಮೀಟರ್ ಉದ್ದ, 9 ಮೀಟರ್ ಅಗಲವನ್ನ ಹೊಂದಿರುತ್ತೆ. 18 ಮೀಟರ್ ಉದ್ದ, 9 ಮೀಟರ್ ಅಗಲವನ್ನು ಹೊಂದಿರತಕ್ಕಂಥ ಅಳತೆಯನ್ನ ವಾಲಿಬಾಲ್ ಅಂಗಣವನ್ನ ನಾವು ರಚನೆ ಮಾಡಬೇಕು. ರಚನೆ ಮಾಡುವಂತ ಸಂದರ್ಭದಲ್ಲಿ ಇಷ್ಟು ಮೀಟರ್ನ ಸಹ ನಾವು ಹೊಂದಿರಬಾರದು. ಉದ್ದ ಒಂದ್ ಸ್ವಲ್ಪ 22ರಿಂದ 23 ಮೀಟರ್ ಉದ್ದವನ್ನ, ಅದೇ ರೀತಿಯಾಗಿ 9 ಮೀಟರ್ ಇರುವಾಗೆ ಅಗಲವನ್ನ 12ರಿಂದ 13 ಮೀಟರ್ ಅಗಲ ಉದ್ದ ಮತ್ತು ಅಗಲವಾಗಿರ್ತಕ್ಕಂಥ ಜಾಗವನ್ನ ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ಉದ್ದ 23 ಮೀಟರ್ ಉದ್ದ, ಅದೇ ರೀತಿಯಾಗಿ 13 ಮೀಟರ್ ಅಗಲ ಹೊಂದಿರತಕ್ಕಂಥ ಜಾಗವನ್ನ ವಾಲಿಬಾಲ್ ಕೋರ್ಟ್ ರಚನೆ ಮಾಡುವಂತ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಸಹ ಅದನ್ನ ಹಾರಿಜಾಂಟಲ್ ಶೇಪ್ ಅಲ್ಲಿ ಈ ಬದಿಯಿಂದ ಈ ಬದಿಗೆ, ಈ ಬದಿಯಿಂದ ಈ ಬದಿಗೆ ಸಮ ಪ್ರಮಾಣದಲ್ಲಿ ಬರುವ ಹಾಗೆ, ಅಂದ್ರೆ ಅಳತೆ ಮಾಡುವ ಸಂದರ್ಭದಲ್ಲಿ ಸಮ ಪ್ರಮಾಣದಲ್ಲಿ ಬರುವ ಹಾಗೆ ನಾವು 4 ಬದಿಯಲ್ಲಿ ಸಹ ಹಾರಿಜಾಂಟಲ್ ಅಥವಾ ಹಾರಿಜಾಂಟಲ್ ಶೇಪ್ ಅಲ್ಲಿ ಬರುವ ಹಾಗೆ ಒಂದು ಸೆಂಟಿಮೀಟರ್ ಸಹ ವ್ಯತ್ಯಾಸ ಆಗದ ಹಾಗೆ ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಜಾಗವನ್ನ ಗುರುತು ಮಾಡಬೇಕಾಗುತ್ತೆ. ಈ ಗುರುತು ಮಾಡಕ್ಕಂತ ಸಂದರ್ಭದಲ್ಲಿ ನಾವು ಮೊದಲಿಗೆ 9 ಮೀಟರ್ ಅಗಲವನ್ನ ಹೊಂದಿರತಕ್ಕಂಥ ಜಾಗವನ್ನ, ಮಧ್ಯದ ಗೆರೆಯನ್ನ ನಾವು ಏನ್ ಮಾಡಬೇಕು? ಪಾಯಿಂಟ್ ಅನ್ನ ಆ ಬದಿಯಿಂದ ಈ ಬದಿಗೆ ಬರುವಾಗ ಪಾಯಿಂಟ್ ಅನ್ನ ಗುರುತು ಮಾಡಿಕೊಂಡು, ಈ ಬದಿಯಿಂದ ಹಾರಿಜಾಂಟಲ್ ಶೇಪ್ ಅಲ್ಲಿ, ಈ ಬದಿಯಿಂದ ಹಾರಿಜಾಂಟಲ್ ಶೇಪ್ ಅಲ್ಲಿ ಬರುವ ಹಾಗೆ ಆಫ್ ಡಯಾಗ್ನಲ್ ಶೇಪ್ ನಲ್ಲಿ ಇದಕ್ಕೆ ಆಫ್ ಡಯಾಗ್ನಲ್ ಅಥವಾ ಫುಲ್ ಡಯಾಗ್ನಲ್ ಬರುವಾಗೆ ಈ ಬದಿಯಿಂದ 20 ಮೀಟರ್ 124 ಮೀಟರ್ ಬರುವಾಗೆ ಫುಲ್ ಡಯಾಗ್ನಲ್, ಈ ಬದಿಯಿಂದ 20.124 ಮೀಟರ್ ಬರುವಾಗೆ ಫುಲ್ ಡಯಾಗ್ನಲ್ ಶೇಪ್ ಅಲ್ಲಿ ಬರುವಾಗೆ ಮೊದಲಿಗೆ ನಾವು ಕೋರ್ಟ್ ಅನ್ನ ರಚನೆ ಮಾಡ್ಕೊಳ್ಬೇಕಾಗುತ್ತೆ. ಈ ಮಧ್ಯದ ಗೆರೆಯಿಂದ ಈ ಬದಿಗೆ 20, ಈ ಬದಿಯಿಂದ ಈ ಬದಿಗೆ 20.124 ಮೀಟರ್, ಈ ಬದಿಯಿಂದ ಈ ಬದಿಗೆ 20.124 ಮೀಟರ್ ಬರುವ ಹಾಗೆ ಫುಲ್ ಡಯಾಗ್ನಲ್ ಶೇಪ್ ಅಲ್ಲಿ ಈ 4 ಬದಿ ಬರುವ ಹಾಗೆ ನಾವು ಮೊದಲಿಗೆ ಅಂಗಣವನ್ನ ರಚನೆ ಮಾಡಿಕೊಂಡು, ತದನಂತರವಾಗಿ ಈ ಮಧ್ಯದ ಗೆರೆಯಿಂದ ಈ ಗೆರೆಗೆ 12.727 ಮೀಟರ್ 12.727 ಮೀಟರ್ ಆಫ್ ಡಯಾಗ್ನಲ್ ಶೇಪ್, ಅಂದ್ರೆ ಈ ಮಧ್ಯದ ಗೆರೆಯಿಂದ ಇಲ್ಲಿಗೆ ಆಫ್ ಡಯಾಗ್ನಲ್ ಶೇಪ್ ಬರುವ ಹಾಗೆ
ಅದೇ ರೀತಿಯಾಗಿ ಈ ಮಧ್ಯದ ಗೆರೆಯಿಂದ ಇಲ್ಲಿಗೆ 12.727 ಮೀಟರ್ ಆಫ್ ಡಯಾಗ್ನಲ್ ಶೇಪ್. ಅದೇ ರೀತಿಯಾಗಿ ಈ ಬದಿಯಿಂದ ಈ ಬದಿಗೆ ಈ ಬದಿಗೆ ಬರುವಾಗೆ ನಾವು ಅಂಕಣವನ್ನ ರಚನೆ ಮಾಡುತ್ತೀವಿ. ಈ ರೀತಿ ಮಾಡಿದ ಅಂದ್ರೆ ಇದು ಒಂದು ಸ್ವಲ್ಪ ಸಹ 1 ಸೆಂಟಿಮೀಟರ್ 1 ನೂರು ಸಹ ವ್ಯತ್ಯಾಸ ಹೊಂದಿಲ್ಲ. ಆ ರೀತಿಯಾಗಿ ಪರ್ಫೆಕ್ಟ್ ರೀತಿಯಲ್ಲಿ 4 ಬದಿಯಲ್ಲಿ ಸಹ ಅಂಕಣವನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ಇದು ಮಾಡ್ತೀವಿ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಬರುವಂತಹ ಮಾರ್ಕ್ ಮಾಡುವ ಸಂದರ್ಭದಲ್ಲಿ 3-4-5 ಮೆಥಡ್ 3-4-5 ಅಂದ್ರೆ ಇದನ್ನ ಪೈಥಾಗರಸ್ ಪ್ರಮೇಯ ಅಥವಾ ಪೈಥಾಗರಸ್ ಥಿಯರಮ್ ಅಂತ ಕೇಳಿದಿರಾ? ಬಂದಿವಲ್ಲ, ಆ ರೀತಿಯಾಗಿ ಇಲ್ಲಿ ಸೆಂಟರ್ ಇಟ್ಕೊಂಡು ಇಲ್ಲಿಂದ 3 ಮೀಟರ್ ಇಲ್ಲಿಂದ 4 ಮೀಟರ್ ಬರುವಾಗೆ ಎಲ್ ಶೇಪ್ ಅಲ್ಲಿ ಮಾಡಿ ಇಲ್ಲಿರ್ತಕ್ಕಂಥ ಇಲ್ಲಿಂದ ಈ ಬರುವಾಗೆ ಕಟ್ ಮಾಡಬೇಕು. 3-4-5 ಕಟ್ ಮಾಡಿದಾಗ ನೇರ ಗೆರೆ ಬರುವ ಹಾಗೆ ಅಂಕಣವು ರಚನೆ ಆಗುತ್ತೆ. 3-4-5 ಮೆಥಡ್ ನ ಯೂಸ್ ಮಾಡಿದ್ರೆ ಅಂಕಣ ಇರ್ತಕ್ಕಂಥ ಗೆರೆಯು ಸಹ ನೇರವಾಗಿ ಬರುತ್ತೆ. ಅಂದ್ರೆ ಸ್ಟ್ರೈಟ್ ಲೈನ್ ಉದ್ದ ಬಂದಾಗ ನೇರವಾಗಿ ಬರುವಾಗೆ ನಾವು ಅಂಕಣವನ್ನ ರಚನೆ ಮಾಡ್ಕೊಳ್ತೀವಿ. ಈ ರೀತಿ ಮಾಡೋದ್ರಿಂದ ನಮಗೆ ಪೂರ್ಣ ಪ್ರಮಾಣದ ಅಂಕಣವನ್ನ ರಚನೆ ಮಾಡಬಹುದು. ಈ ಎಲ್ಲಾ ಮೆಥಡ್ ಗಳನ್ನ ಡಯಾಗ್ನಲ್ ಶೇಪ್, ಆಫ್ ಡಯಾಗ್ನಲ್ ಶೇಪ್, ಫುಲ್ ಡಯಾಗ್ನಲ್ ಶೇಪ್ ಅಲ್ಲಿ ಉಪಯೋಗ ಉಪಯೋಗಿಸುವ ಮುಖಾಂತರ ನಾವು ಅಂದ್ರೆ ಕ್ಲೀನ್ ಆಗಿ ಅಂಕಣವನ್ನು ರಚನೆ ಮಾಡಬಹುದು. ಅದೇ ರೀತಿಯಾಗಿ 3-4-5 ಮೆಥಡ್ ಯೂಸ್ ಮಾಡೋದ್ರ ಮುಖಾಂತರ ನೇರ ಗೆರೆ ಬರುವ ಹಾಗೆ ಸಹ ನಾವು ಅಂಕಣವನ್ನ ರಚನೆ ಮಾಡಿಕೊಳ್ಳಬೇಕಾಗುತ್ತೆ. ರಚನೆ ಮಾಡುವ ಸಂದರ್ಭದಲ್ಲಿ ಇದು ಮಾರ್ಕಿಂಗ್ ಅನ್ನು ನಾವು 5 ಸೆಂಟಿಮೀಟರ್ ಒಂದು ಹಾಗೆ ಅಂಕಣವನ್ನ ಗೆರೆಯನ್ನ ನಾವು ಎಳಿಬೇಕಾಗುತ್ತೆ. ಈ ಕಡೆಯಿಂದ ಈಗ ನಾವು ರಚನೆ ಮಾಡಿದ ಸಂದರ್ಭದಲ್ಲಿ ಇದನ್ನ ಮಾರ್ಕ್ ಮಾಡ್ಬೇಕಲ್ಲ, ಸುಣ್ಣ ಅಥವಾ ಪೇಂಟ್ ಉಪಯೋಗಿಸುವ ಮುಖಾಂತರ ಅಂಕಣವನ್ನ ರಚನೆ ಮಾಡಬೇಕಂದ್ರೆ ಮಾರ್ಕ್ ಮಾಡಬೇಕು. ಅಂದ್ರೆ 5 ಸೆಂಟಿಮೀಟರ್ ದಪ್ಪ ಅಂದ್ರೆ ಜಾಸ್ತಿ ದಪ್ಪ ಹೊಂದಿರಬಾರ್ದು, ಕಮ್ಮಿಯೂ ಸಹ ಹೊಂದಿರಬಾರ್ದು. 5 ಸೆಂಟಿಮೀಟರ್ ಮಾತ್ರ ಇರುವ ಹಾಗೆ ನಾವು ಎಲ್ಲ ಪೂರ್ತಿ ಅಂಕಣವನ್ನ ರಚನೆ ಮಾಡ್ತೀವಿ. ಅದಾದ್ಮೇಲೆ ಈ ಮಧ್ಯದ ಗೆರೆಯಿಂದ 50 ಸೆಂಟಿಮೀಟರ್ ಹೊರಭಾಗದಲ್ಲಿ ನಾವು ಕಂಬಗಳನ್ನು ನೆಡ್ತೀವಿ. ಅಂದ್ರೆ 9 ಸೆಂಟಿಮೀಟರ್ ಇರುವಾಗ 9 ಮೀಟರ್ ಇರುವಾಗ ನಾವು ಏನು ಅಂಕಣವನ್ನು ಮಧ್ಯದ ಗೆರೆಯನ್ನು ನಾವು ರಚನೆ ಮಾಡ್ಕೊಂಡಿರ್ತೀವೋ ಹೊರ ಪ್ರಮಾಣದಲ್ಲಿ ಈ ಕಡೆ ಈ ಬದಿಯಿಂದ ಮಧ್ಯದ ಗೆರೆಯಿಂದ ಈ ಕಡೆಗೆ 50 ಸೆಂಟಿಮೀಟರ್, ಈ ಬದಿಯಿಂದ ಸಹ 50 ಸೆಂಟಿಮೀಟರ್ ಹಾಗೆ ನಾವು ಮಾರ್ಕ್ ಮಾಡ್ಕೊಂತೀವಿ. ಯಾಕೆ ಮಾರ್ಕ್ ಮಾಡ್ತೀವಿ ಅಂತಂದ್ರೆ ಎರಡು ಬದಿಯಲ್ಲಿ ಸಹ ಕಂಬಗಳನ್ನ ನೆಡುವ ಹಾಗೆ ನಾವು ಮಾರ್ಕ್ ಮಾಡ್ತೀವಿ. ಆಮೇಲೆ ನಾವು ಈ ಮಧ್ಯದ ಗೆರೆಯಿಂದ ಇಲ್ಲಿಗೆ ಬರುವ ಹಾಗೆ 3 ಮೀಟರ್ ಮಾರ್ಕ್ ಅನ್ನು ಮಾಡ್ತೀವಿ. ಇದನ್ನ ಅಟ್ಯಾಕ್ ಲೈನ್ ಅಂತೀವಿ. ಅಟ್ಯಾಕ್ ಲೈನ್ ಅಂತೀವಿ. ಈ ಬದಿಯಿಂದ ಈ ಬದಿಗೆ ಮಧ್ಯದ ಗೆರೆಯಿಂದ ಇಲ್ಲಿಗೆ ಎರಡೂ ಬದಿಯಲ್ಲಿ ಮಾರ್ಕ್ ಮಾಡ್ಕೊಳ್ಳೋ ಇದನ್ನ ನಾವು ಅಟ್ಯಾಕ್ ಲೈನ್ ಅಂತೀವಿ. ಈ ಮಧ್ಯದ ಗೆರೆಯಿಂದ ಇಲ್ಲಿಗೆ 3 ಮೀಟರ್ ಇರ್ತದೆ. ಈ ಅಟ್ಯಾಕ್ ಲೈನ್ ಇಂದ ಎಂಡ್ ಲೈನ್ ಅಂದ್ರೆ ಕೊನೆಯ ಗೆರೆಗೆ 6 ಮೀಟರ್. ಈ ರೀತಿಯಾಗಿ ನಾವು ಮಾಡ್ಕೊಳ್ತೀವಿ. ಆಮೇಲೆ ಅಟ್ಯಾಕ್ ಲೈನ್ ಎಕ್ಸ್ಟೆಂಡೆಡ್ ಏರಿಯಾ ಅಂತ ಮಾಡ್ತೀವಿ. ಅದನ್ನ 1.75 ಮೀಟರ್ ಒಳಗೆ ಡಾಟ್ ಇರುವಾಗೆ ನಾವು 4 ಬದಿಯಲ್ಲಿ ಅಂದ್ರೆ 2 ಅಂಕಣದಲ್ಲಿ ಮಾರ್ಕ್ ಅನ್ನು ಮಾಡ್ಕೊಳ್ತೀವಿ. ಇದನ್ನ ಅಟ್ಯಾಕ್ ಲೈನ್ ಎಕ್ಸ್ಟೆಂಡ್ ಏರಿಯಾ ಅಂತಂದ್ರೆ ಇದನ್ನ ಯಾಕಂದ್ರೆ ಹಿಂಬದಿಯ ಬರ್ತಕ್ಕಂಥ ಆಟಗಾರರು ಮುಂಬದಿಯ ಬಂದು ಆಟ ಆಡಬಹುದು. ಆಟ ಆಡುವಂತ ಸಂದರ್ಭದಲ್ಲಿ ಇವರು ಜಂಪ್ ಮಾಡುವಾಗಿಲ್ಲ. ಆ ಕಾರಣಕ್ಕೋಸ್ಕರನೇ ಇದನ್ನ ರೆಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಬಂದು ಆಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಅಟ್ಯಾಕ್ ಲೈನ್ ಅನ್ನ ಇದು ಮಾಡಿದ್ದಾರೆ. ಹಿಂಬದಿ ಆಟಗಾರರು ಏನೇ ಜಂಪ್ ಮಾಡಿ ಎದುರಾಳಿ ಅಂಕಣಕ್ಕೆ ಕಳಿಸ್ಬೇಕಂತ ಚೆಂಡನಂದ್ರೆ ತಮ್ಮ ಇರತಕ್ಕಂಥ ಈ ಗೆರೆಯಿಂದ ಹಿಂಬದಿಯಿಂದ ಮಾತ್ರ ಹೊಡಿಬೇಕಾಗುತ್ತೆ. ಮುಂಬದಿಯಿಂದ ಆಟಗಾರರು ಹಿಂಬದಿಯಿಂದ ಸಹ ಹೊಡಿಬಹುದು, ಮುಂಬದಿಯಲ್ಲಿ ಸಹ ಹೊಡಿಬಹುದು. ಅಂದ್ರೆ ಬಾಲ್ನ ತನ್ನ ಎದುರಾಳಿ ಅಂಕಣಕ್ಕೆ ಕಳಿಸಬಹುದು. ಆ ರೀತಿಯಾಗಿ ಈ ಅಟ್ಯಾಕ್ ಲೈನ್ ಅನ್ನ ಮಾಡಿರ್ತಾರೆ. ಈ ಅಟ್ಯಾಕ್ ಲೈನ್ ಇಲ್ಲ ಅಂತಂದ್ರೆ ಇರ್ತಕ್ಕಂಥ ಎಲ್ಲಾ ಆಟಗಾರರು 6 ಜನ ಆಟ ಆಡ್ತಾರಲ್ಲ ವಾಲಿಬಾಲ್ ನಲ್ಲಿ ಅವರೆಲ್ಲರೂ ಸಹ ಮುಂಬದಿಗೆ ಬಂದು ಆಟ ಆಡ್ತಾರೆ. ಅದಕ್ಕೆ ಒಂದು ಏನು ವ್ಯಾಲ್ಯೂ ಅಥವಾ ಚೆನ್ನಾಗಿ ಆಟ ಆಡೋದಕ್ಕೆ ಅನಿಸೋಲ್ಲ. ಆ ಕಾರಣಕ್ಕೋಸ್ಕರ ಇದನ್ನ ಅಟ್ಯಾಕ್ ಲೈನ್ ಅನ್ನ ಮಾಡಿರ್ತಾರೆ. ಇದಿಷ್ಟು ವಾಲಿಬಾಲ್ನ ಅಂಕಣದ ಮಾದರಿ ಅಂದ್ರೆ ನಿರ್ಮಾಣ ಯಾವ ರೀತಿ ಮಾಡುತ್ತಾನೋ ತಿಳ್ಕೊಂಡ್ವಿ. ವಾಲಿಬಾಲ್ ಇದಿಷ್ಟು ವಾಲಿಬಾಲ್ ರಚನೆ ಮಾಡ್ತಾರೆ. ಇನ್ನೂರ್ತಕ್ಕಂಥ ಪರಿಕರಗಳು ಬೇಕು. ಅದು ಯಾವುದಂದ್ರೆ ನಟ್ ಆಗಿರ್ಬೋದು, ನೆಟ್ಟು ಅಥವಾ ಬಾಲ್ ಆಗಿರ್ಬೋದು, ಪೋಲು
ಆಂಟೆನಾ. ಇಷ್ಟು ಸಾಮಗ್ರಿಗಳು ಅಥವಾ ಇಷ್ಟು ಪರಿಕರಗಳು ಇದ್ರೆ ಪೂರ್ಣ ಪ್ರಮಾಣದಲ್ಲಿ ನಾವು ಆಟವನ್ನ ಆಡುವುದಕ್ಕೆ ಅಂದ್ರೆ ವಾಲಿಬಾಲ್ ಆಡೋದಕ್ಕೆ ಅಧಿಕೃತವಾಗಿ ಬೇಕಾಗುತ್ತೆ. ಇವ್ಯಾವು ಇಲ್ಲ ಅಂದ್ರೆ ಇಲ್ಲಿ ಆಟ ಆಡೋದಕ್ಕೆ ಬರೀ ಕೋರ್ಟ್ ಮಾರ್ಕ್ ರಚನೆ ಮಾಡಿಬಿಟ್ರೆ ಏನು ಉಪಯೋಗ ಇಲ್ಲ, ಆಟ ಆಡೋಕೆ ಬರೋದಿಲ್ಲ ಏನನ್ನೋದು ಸಹ ಗೊತ್ತಾಗೋದು. ಆ ಕಾರಣಕ್ಕೋಸ್ಕರ ಈ 4 ಏನು ಪರಿಕರಗಳು ಅತಿ ಮುಖ್ಯವಾದಂತಹ ಪರಿಕರ ಹೊಂದಿರ್ತವೆ. ಮೊದಲಿಗೆ ಕೋಲ್ ತಗೊಂಡ್ರಿ. ಕೋಲು ಹುಡುಗರಿಗೂ ಸಹ ಪುರುಷ ಮತ್ತು ಮಹಿಳೆಯರಿಗೂ ಸಹ ಪ್ರತ್ಯೇಕವಾದಂತಹ ಕಂಬಗಳು ಅಥವಾ ಕೋಲ್ ಅಂತೀವಿ. ಇಂಗ್ಲಿಷಲ್ಲಿ ಕೋಲ್ ಅಂತೀವಿ, ಕನ್ನಡದಲ್ಲಿ ಕಂಬ ಅಂತೀವಿ. ಅವು ಬೇಕಾಗುತ್ತೆ. ಅದು ಮರ ಅಥವಾ ಕಬ್ಬಿಣದಿಂದ ಉಳಿದಿರ್ತಕ್ಕಂತಹ ಕಂಬಗಳನ್ನೇ ಆಯ್ಕೆ ಮಾಡಿಕೊಳ್ಳಬೇಕು. ಅಲ್ಯೂಮಿನಿಯಂ ಆಗಲಿ ಅಥವಾ ಯಾವುದೇ ಆಗಲಿ ನಾವು ಕಂಬಗಳನ್ನ ಆಯ್ಕೆ ಮಾಡಿಕೊಳ್ಳಬಾರದು. ಅದು ನೇರವಾದಂತಹ ಕಂಬಗಳಾಗಿರ್ಬೇಕು. ಮರದರಾಗಲಿ ಅಥವಾ ಕಬ್ಬಿಣದಾಗಲಿ ನೇರವಾಗಿರ್ಬೇಕು. ಸೊಟ್ಟವಾಗಿರ್ಬಾರ್ದು ಅಥವಾ ಡೊಂಕು ಅಂತಾರಲ್ಲ ಆ ರೀತಿ ಆಗಿರಬಾರ್ದು. ನೇರವಾದಂತಹ ಕಂಬಗಳನ್ನ ನಾವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಅದು ಪುರುಷರಿಗೆ 2.43 ಮೀಟರ್, ಮಹಿಳೆಯರಿಗೆ 2.24 ಮೀಟರ್ ಹೊಂದಿರತಕ್ಕಂಥ ಕಂಬಗಳನ್ನ ನಾವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. 2.43 ಮೀಟರ್ ಅಂದ್ರೆ ನೆಲಭಾಗದಿಂದ ತುದಿಯವರೆಗೆ ಇರಬಾರ್ದು. ಅದೇ ರೀತಿಯಾಗಿ ಮಹಿಳೆಯರಿಗೆ ನೆಲಭಾಗದಿಂದ ತುದಿಯವರೆಗೆ 2.24 ಮೀಟರ್ ಹೊಂದಿರತಕ್ಕಂಥ ಕಂಬವನ್ನ ನಾವು ನೆಡಬೇಕು. ಆದ್ರೆ 2.43 ಮೀಟರ್ ಮೇಲ್ಭಾಗದಿದ್ರೆ ಒಳಭಾಗಕ್ಕೆ ಒಂದು ಸ್ವಲ್ಪ ಇರುವ ಹಾಗೆ ಒಂದು 2.55 ಮೀಟರ್ ಇರುವ ಹಾಗೆ ಕಂಬವನ್ನ ಮೊದಲಿಗೆ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ 2.43 ಮೀಟರ್ ಮೇಲ್ಭಾಗದಲ್ಲಿ ಇರಬೇಕು. ಇನ್ನು ಉಳಿದ ಭಾಗ ನೆಲಭಾಗದಲ್ಲಿ ಫಿಕ್ಸ್ ಆಗುವ ಹಾಗೆ ಇರಬೇಕು. ಗೊತ್ತಾಯ್ತಾ? ಮಹಿಳೆಯರಿಗೂ ಅಷ್ಟೇ 2.24 ಮೀಟರ್ ನೆಲಭಾಗದಿಂದ ಮೇಲ್ಭಾಗಕ್ಕೆ ಇರಬೇಕು. ಇನ್ನು ಉಳಿದ ಭಾಗ ಅವರಿಗೂ ಸಹ ನೆಲಭಾಗದಲ್ಲಿರುವ ಹಾಗೆ ಕಂಬವನ್ನು ನೆಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಕಂಬವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅದು ಕಂಬವನ್ನು ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಸುತ್ತಳತೆಯನ್ನು ಸಹ ಹೊಂದಿರುತ್ತೆ. 10 ಅಂದ್ರೆ 10 ರಿಂದ 12 ಸೆಂಟಿಮೀಟರ್ ಸುತ್ತಳತೆ. ಅಂದ್ರೆ ಸುಮ್ಮನೆ ಎಂತ ಬೇಕು ಅಂತ ಕಂಬಗಳನ್ನ ನಾವು ನೆಡಬಾರ್ದು. ಸುತ್ತಳತೆಯನ್ನು ಸಹ ಹೊಂದಿರುತ್ತೆ. ಅಂದ್ರೆ ಸರ್ಕಲ್ ಹೊಂದಿರುವ ರೀತಿಯಲ್ಲಿ 10 ಸೆಂಟಿಮೀಟರ್ ಹೊಂದಿರುವಂತಹ ಕಂಬವನ್ನ ನಾವು ಸುತ್ತಳತೆ ಹೊಂದಿರುವ ಕಂಬವನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ನಾವು ಇದು ನೆಟ್ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಪರಿಕರ ಅಂತಂದ್ರೆ ನೆಟ್. ಇದು ನೈಲಾನ್. ನೆಟ್ ಯಾವ ರೀತಿ ಇರ್ಬೇಕಂದ್ರೆ ನೈಲಾನ್ ಅಂದ್ರೆ ಮೆಟೀರಿಯಲ್ ಹೊಂದಿರತಕ್ಕಂಥ ನೆಟ್ಟನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅಥವಾ ಬಟ್ಟೆಯಿಂದ ಬಂದಿರ್ತ ಅದು ಸಹ ಇರುತ್ತೆ. ಆದ್ರೆ ಅದು ಅಷ್ಟು ಚೆನ್ನಾಗಿಲ್ಲ. ನೈಲಾನ್ ಹೊಂದಿರತಕ್ಕಂಥ ಮೆಟೀರಿಯಲ್ ಹೊಂದಿರತಕ್ಕಂಥ ನೆಟ್ಟನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅದು ನೆಟ್ಟಿನ ಉದ್ದ ಇಲ್ಲಿ ಎಷ್ಟಿರ್ಬೇಕಂದ್ರೆ 10 ಮೀಟರ್ ಉದ್ದವನ್ನ ಹೊಂದಿರಬೇಕು. ನೆಟ್ಟು 10 ಮೀಟರ್ ಉದ್ದ, 1 ಮೀಟರ್ ಅಗಲವನ್ನು ಹೊಂದಿರುತ್ತೆ. ಅದೇ ರೀತಿಯಾಗಿ ನಾವು ಎಲ್ಲ ಮಣಿ ಬಾಕ್ಸ್ ರೀತಿಯಲ್ಲಿ ಚಚ್ಚೋಪ ರೀತಿಯಲ್ಲಿ ಬಲೆಯನ್ನ, ಕನ್ನಡದಲ್ಲಿ ಬಲೆ ಅಂತ ಅಥವಾ ಜಾಳಿಗೆ ಅಂತಂತಾರೆ ನೆಟ್ಟಿನ, ಈ ರೀತಿಯಾಗಿ ಇರಬೇಕು. ಮತ್ತು ಇದು 4 ಬದಿಯಲ್ಲಿ ಇರುವಾಗ ಚಚ್ಚೋಕ ರೀತಿಯಲ್ಲಿ ಹೊಂದಿರತಕ್ಕಂಥ ಬಲೆ ಅಥವಾ ನೆಟ್ ಜಾಲವನ್ನ ಜಾಳಿಗೆಯನ್ನು ಹೊಂದಿರುವ ಹಾಗೆ ಇರಬೇಕು. ಇದು 4 ಬದಿ ಅಂದ್ರೆ ಈ ರೀತಿ ಚೊಕ್ಕ ಒಳಗಿರ್ತಲ್ಲ ಬಾಕ್ಸು, ಅದು ಈ ಬದಿಯಿಂದ ಬಂದು ಸಹ 10 ಸೆಂಟಿಮೀಟರ್ ಇರಬೇಕು. ಈ ಬದಿಯಿಂದ ಸಹ ಬಂದ್ರೆ 10 ಸೆಂಟಿಮೀಟರ್. ಈ ಬದಿಯಿಂದ ಸಹ ಅಳತೆ ಮಾಡಿದ್ರೆ ಸಹ 4 ಬದಿಯಲ್ಲಿ ಅಳತೆ ಮಾಡಿದ್ರೆ ಸಹ 10 ಸೆಂಟಿಮೀಟರ್ ಹೊಂದುವ ಹಾಗೆ ಈ ನೆಟ್ ಇರತಕ್ಕಂಥ ಜಾಗವನ್ನ ಅಂದ್ರೆ ಬಲೆಯನ್ನ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಈ ಮೇಲ್ಭಾಗ ಇದೇ ನೆಟ್ ಆಯ್ಕೆ ಮಾಡಿಸ್ಕೊಂಡವ್ರಿಗೆ ಈ ಮೇಲ್ಭಾಗದಲ್ಲಿ ಈ 4 ಬದಿಯಲ್ಲಿ ಸಂರಕ್ಷಣೆ ಆಗಿರುವ ಹಾಗೆ ಒಂದು ಪ್ಲಾಸ್ಟಿಕ್ ಅಥವಾ ಇದನ್ನ ಹೊಂದಿರುವ ಹಾಗೆ ಇರಬೇಕು. ಬಟ್ಟೆಯಿಂದನೂ ಸಹ ಅಥವಾ ಪ್ಲಾಸ್ಟಿಕ್ ಅಥವಾ ನೈಲಾನ್ ಬಟ್ಟೆ ಇರ್ತಲ್ಲ, ಬಿಳಿ ಪಟ್ಟೆ ಆಗಿರುವ ಹಾಗೆ 4 ಬದಿಯಲ್ಲಿ ಇರುವ ಹಾಗೆ ಇದನ್ನ ನಾವು ಇರುವಂತ ನೆಟ್ಟನ್ನ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಮಾಡಿಕೊಂಡ ಸಂದರ್ಭದಲ್ಲಿ ನೆಕ್ಸ್ಟ್ ಇನ್ನೊಂದು ಮುಖ್ಯವಾದಂದ್ರೆ ಬಾಲ್. ಇದು ಆಟ ಆಡೋಕೆ ಬೇಕಂದ್ರೆ ಅತಿ ಮುಖ್ಯವಾದಂತಹ ಬಾಲು. ಸುತ್ತಳತೆಯಿಂದ ಹೊಂದಿರತಕ್ಕಂಥ ಬಾಲನ್ನು ನಾವು ಅಂದ್ರೆ ಸರ್ಕಂಫರೆನ್ಸ್ ಸುತ್ತಳತೆ ಹೊಂದಿರತಕ್ಕಂಥ ಬಾಲನ್ನು ನಾವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ಬಾಲ್ ಎಷ್ಟು ಸೆಂಟಿಮೀಟರ್ ಸುತ್ತಳತೆ ಹೊಂದಿರ್ಬೇಕಂತ ಯಾರ್ಯಾರು ಗೊತ್ತಿದೆಯಾ?
ಬಾಲ್ ಒಂದು ನಿರ್ದಿಷ್ಟವಾಗಿರ್ಬೇಕು. ಸುಮ್ಮನೆ ಎಂತ ಬೇಕಂತ ಬಾಲ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ. ಫುಟ್ಬಾಲ್ನ ವಾಲಿಬಾಲ್ ಆಡೋಕ್ಕಾಗಲ್ಲ, ಬ್ಯಾಸ್ಕೆಟ್ ಬಾಲ್ನ ವಾಲಿಬಾಲ್ ಆಡೋಕ್ಕಾಗಲ್ಲ. ಆ ರೀತಿಯಾಗಿ ಏನಂದ್ರೆ 65ರಿಂದ 67 ಸೆಂಟಿಮೀಟರ್ ಸುತ್ತಳತೆಯನ್ನು ಹೊಂದಿರತಕ್ಕಂಥ ಬಾಲನ್ನು ನಾವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. 65ರಿಂದ 67 ಸೆಂಟಿಮೀಟರ್ ಸುತ್ತಳತೆ ಹೊಂದಿರತಕ್ಕಂಥ ಬಾಲನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ಈ ಬಾಲಿನ ತೂಕ 260ರಿಂದ 280 ಗ್ರಾಂ ಹೊಂದಿರತಕ್ಕಂಥ ಬಾಲನ್ನ ನಾವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. 260ರಿಂದ 280 ಗ್ರಾಂ ಹೊಂದಿರತಕ್ಕಂಥ ಬಾಲನ್ನ ನಾವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. 65ರಿಂದ 67 ಸೆಂಟಿಮೀಟರ್ ಸುತ್ತಳತೆ ಹೊಂದಿರಬೇಕು. ಅದೇ ರೀತಿಯಾಗಿ 260ರಿಂದ 280 ಗ್ರಾಂ ತೂಕವನ್ನು ಹೊಂದಿರತಕ್ಕಂಥ ಬಾಲನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಇಷ್ಟು ಆಯ್ಕೆ ಮಾಡಿಕೊಂಡ ಮೇಲೆ ತದನಂತರ ಅದಕ್ಕೆ ಗಾಳಿಯನ್ನು ತುಂಬಬೇಕು. ಅದಕ್ಕೆ ಇಂತಿಷ್ಟು ನಿರ್ದಿಷ್ಟವಾದಂಥ ಗಾಳಿಯನ್ನು ತುಂಬಬೇಕಾಗುತ್ತೆ. ಯಥೇಚ್ಛವಾದ ಗಾಳಿಯನ್ನು ತುಂಬಕ್ಕಾಗಲ್ಲ, ಕಡಿಮೆ ಪ್ರಮಾಣದ ಗಾಳಿಯನ್ನು ತುಂಬುವುದಕ್ಕಾಗಲ್ಲ. ಯಾಕಂದ್ರೆ ಒಂದು ಗಾಳಿಯಲ್ಲಿ ತೇಲಾಡೋದ್ರ ಕಾರಣ ಇಷ್ಟೇ ಪ್ರಮಾಣದಲ್ಲಿ ಗಾಳಿ ವಾಲಿಬಾಲಲ್ಲಿ ಅಥವಾ ಬಾಲ್ನಲ್ಲಿ ಗಾಳಿ ಇತ್ತಂದ್ರೆ ಆ ಕಡೆಯಿಂದ ಈ ಕಡೆಗೆ, ಆ ಬದಿಯಿಂದ ಈ ಬದಿಗೆ ಸರಾಗವಾಗಿ ಚಲನೆ ಆಗುತ್ತೆ. ಕಡಿಮೆ ಪ್ರಮಾಣದಲ್ಲಿ ಸಹ ಗಾಳಿ ಇತ್ತಂದ್ರೆ ನಿಧಾನವಾಗಿ ಬಾಲು ಚಲನೆ ಆಗುತ್ತೆ. ಅದೇ ರೀತಿಯಾಗಿ ಆಟ ಆಡೋದ ಸಂದರ್ಭದಲ್ಲಿ ನಮಗೆ ಕೈಗಳಿಗೆ, ಕಾಲುಗಳಿಗೆ ಅಥವಾ ಏಟ್ ಬೀಳುತ್ತೆ. ಯಥೇಚ್ಛವಾದ ಪ್ರಮಾಣದ ಗಾಳಿಯನ್ನು ಹೊಂದಿದ್ರೆ ಅದು ಸರಾಗವಾಗಿ ಜೋರಾಗಿ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಚಲನೆ ಮಾಡುತ್ತೆ. ಆ ಕಾರಣಕ್ಕೋಸ್ಕರವಾಗಿ 0.300ರಿಂದ 0.325 kg ಅಥವಾ ಸೆಂಟಿಮೀಟರ್ ಹೊಂದಿರತಕ್ಕಂಥ ಗಾಳಿಯನ್ನ ಈ ಬಾಲ್ನಲ್ಲಿ ತುಂಬಬೇಕಾಗುತ್ತೆ. 0.300ರಿಂದ 0.325 kg ಅಥವಾ ಸೆಂಟಿಮೀಟರ್ ಹೊಂದಿರತಕ್ಕಂಥ ಗಾಳಿಯನ್ನ ನಾವು ತುಂಬಬೇಕಾಗುತ್ತೆ. ಅಂದ್ರೆ ಒತ್ತಡ ಇರುವ ಹಾಗೆ ಈ ಬಾಲನ್ನು ನಾವು ತುಂಬಿಕೊಂಡು ಇನ್ನು ಆಟ ಆಡಬೇಕಾಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಆಟ ಆಡೋಕೆ ಬೇಕಾದ ಕೌಶಲ್ಯ ಅಂತಂದ್ರೆ ಆದ್ಮೇಲೆ ವಾಲಿಬಾಲ್ ಆಯ್ತು, ನೆಟ್ ಆಯ್ತು, ಕಂಬ ಆಯ್ತು. ನೆಕ್ಸ್ಟ್ ಇನ್ನೊಂದು ಆಂಟೆನಾ. ಇದು ಯಾವ ಮೆಟೀರಿಯಲ್ ಇರ್ಬೇಕಂತ ಗೊತ್ತಾಯ್ತಾ ಯಾರಿಗಾರ? ಆಂಟೆನಾ ಆಡ್ಬೇಕಂದ್ರೆ ಆಂಟೆನಾ ಅಂದ್ರೆ ಒಂದು ಉದ್ದಕ್ಕಿಂತ ಇರುತ್ತೆ. ಅಲ್ಯೂಮಿನಿಯಂ ವಸ್ತುವಿನಿಂದ ಇರ್ತಕ್ಕಂಥ ಆಂಟೆನಾವನ್ನು ನಾವು ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಅಲ್ಯೂಮಿನಿಯಂ ಆಂಟೆನಾವನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಅದರ ಉದ್ದ 1.80 ಮೀಟರ್ ಹೊಂದಿರತಕ್ಕಂಥ ಅಲ್ಯೂಮಿನಿಯಂ ವಸ್ತುವಿನಿಂದ ಅಂದ್ರೆ ಇರ್ತಕ್ಕಂಥ ನಾವು ಇದನ್ನ ತಗೋಬೇಕಾಗುತ್ತೆ. ಇದನ್ನ ಕಟ್ಟೋದು ಯಾಕಂತಂದ್ರೆ ಈ ಬದಿಯಿಂದ ನಟ್ಟಿನಿಂದ ಇಲ್ಲಿಗೆ 1 ಮೀಟರ್ ಇರುತ್ತೆ, ಮೇಲ್ಭಾಗದಲ್ಲಿ 80 ಮೀಟರ್. ಅಂದ್ರೆ ನಟ್ 1 ಮೀಟರ್ ಇರ್ತಾಗಲ್ಲ, ಅಲ್ಲಿಂದ 1 ಮೀಟರ್, ಮೇಲ್ಭಾಗ 80 ಮೀಟರ್ ಇರುತ್ತೆ. ಅದನ್ನ ಯಾವ ರೀತಿಯಾಗಿ ರಚನೆ ಮಾಡಿರ್ತಾರೆ ಅಂತಂದ್ರೆ ವಾಲಿಬಾಲ್ ಆಂಟೆನಾವನ್ನ ಒಂದು ಬದಿಯಿಂದ ಸ್ವಲ್ಪ ಗ್ಯಾಪ್ ಇಟ್ಟಿರುವ ಹಾಗೆ 15 mm ಅಂದ್ರೆ ಸುತ್ತಳತೆಯನ್ನ ಹೊಂದಿರತಕ್ಕಂಥ ನಾವು ಅಲ್ಯೂಮಿನಿಯಂನ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಅದು ಅಂದ್ರೆ ಇದನ್ನ ಕೆಲವು 1 ಮೀಟರ್ ಮಾಡಿದ್ಮೇಲೆ ವೇಗವಾದ 80 ಮೀಟರ್ ಇರ್ತಲ್ಲ, ಅದನ್ನ ಮಾರ್ಕ್ ಯಾವ ರೀತಿ ಮಾಡ್ತೀವಿ? ಕೆಂಪು ಬಣ್ಣದ ಮಾರ್ಕ್ ಅನ್ನು ಮಾಡ್ತೀವಿ. 10 ಸೆಂಟಿಮೀಟರ್ ಬರುವ ಹಾಗೆ ಈ ರೀತಿಯಾಗಿ ಗೆರೆಯನ್ನ ಹಾಕಿರ್ತಾರೆ. ಈ ಬದಿಯಿಂದ ಈ ನೆಟ್ಟಿಂದ ಮೇಲ್ಗೆ ಒಂದು ಗೆರೆ ಇರ್ತಂದ್ರೆ 10 ಸೆಂಟಿಮೀಟರ್ ಇರುತ್ತೆ. ಹಾಗೆ ಆಂಟೆನಾವನ್ನ ಇಲ್ಲಿ ನಾವು ತೆಗೆದುಕೊಳ್ಳಬೇಕಾಗುತ್ತೆ. 1.8 ಮೀಟರ್ 80 ಮೀಟರ್ ಇರ್ತಕ್ಕಂಥ ಆಂಟೆನಾ ಆಯ್ಕೆ ಮಾಡಿಕೊಳ್ಬೇಕು. ಅಲ್ಯೂಮಿನಿಯಂ ಮೆಟೀರಿಯಲ್ ಇರಬೇಕು. ಅದು 15 ಮಿಲಿಮೀಟರ್ ಇರುವ ಹಾಗೆ ಇರಬೇಕು. ಮಿಲಿಮೀಟರ್ ಸುತ್ತಳತೆ ಅಂದ್ರೆ 15 ಮಿಲಿಮೀಟರ್ ಸುತ್ತಳತೆ ಹೊಂದಿರಬೇಕು. ನೆಟ್ಟಿನಿಂದ ಕೆಳಭಾಗ, ನೆಟ್ಟಿನಿಂದ ಮೇಲ್ಭಾಗ ನೆಟ್ವರೆಗೆ 1 ಮೀಟರ್ ಇರುತ್ತೆ. ಅಲ್ಲಿಂದ ಪೂರ್ತಿ ಮೇಲ್ಭಾಗಕ್ಕೆ 80 ಮೀಟರ್ ಇರುವ ಹಾಗೆ ನಾವು ಮಾರ್ಕ್ ಮಾಡಿಕೊಳ್ಳಬೇಕಾಗುತ್ತೆ. ಅದೇ ರೀತಿಯಾಗಿ ನೆಟ್ಟಿನಿಂದ ಮೇಲ್ಭಾಗಕ್ಕೆ ಬರುವ ಹಾಗೆ ಇದನ್ನ 4 ಕೆಂಪು ಬಣ್ಣದಿಂದ ಗುರುತು ಮಾಡಿರ್ತಾರೆ. ಅದು 10 ಸೆಂಟಿಮೀಟರ್ ಗ್ಯಾಪ್ ಅನ್ನ ಪ್ರಮಾಣವನ್ನ ಅಂದ್ರೆ ಸ್ವಲ್ಪ ಗ್ಯಾಪ್ ಅನ್ನು ಇರುವ ಹಾಗೆ ಇಲ್ಲಿ ಇರುವ ಹಾಗೆ ಮಾರ್ಕ್ ಮಾಡಬೇಕು. ಇದಿಷ್ಟು ವಾಲಿಬಾಲ್ನ ಬೇಕಾದಂತ ಪರಿಕರಗಳು ಯಾವ ಅಂದ್ರೆ ಅಲ್ಲಿ ಕೋರ್ಟು, ನಂತರ ಪೋಲು, ನಂತರ ಬಾಲು, ನೆಟ್ಟು, ಆಂಟೆನಾ. ಇವಿಷ್ಟು ಇದ್ದಾಗ ಮಾತ್ರ, ಇಷ್ಟು ಪರಿಕರ ಇದ್ದಾಗ ನಾವು ಪೂರ್ಣ ಪ್ರಮಾಣದಲ್ಲಿ ಹೊಂದಿರತಕ್ಕಂಥ ಪರಿಕರ ಹೊಂದಿದ್ದಾಗ ಮಾತ್ರ ಆಟವಾಡಲು ಬೇಕಾಗುತ್ತೆ. ಅದಕ್ಕೆ ಆಟವಾಡಲು ಎಷ್ಟು ಜನ ಬೇಕಾಗುತ್ತೆ ಯಾರಿಗೆ ಗೊತ್ತಿದೆಯಾ? ವಾಲಿಬಾಲ್ ಎಷ್ಟು ಜನ ಆಟ ಆಡ್ತಾರೆ ಯಾರಿಗೆ ಗೊತ್ತಿದೆಯಾ? ಒಂದು ತಂಡದಲ್ಲಿ 6 ಜನ. ಒಂದು ತಂಡದಲ್ಲಿ ಪೂರ್ಣ ಪ್ರಮಾಣ ತಂಡವನ್ನು 12 ಜನಗಳಿಂದ ಒಳಗೊಂಡಿರುತ್ತೆ.
12 ಜನಗಳನ್ನ ಹೊಂದಿರತಕ್ಕಂಥ ಪೂರ್ಣ ಪ್ರಮಾಣದ ಒಂದು ತಂಡವಾಗಿರುತ್ತೆ. 6 ಜನ ಒಳಭಾಗದಲ್ಲಿ ಆಟ ಆಡ್ತಾರೆ, ಇನ್ನು 6 ಜನ ಹೊರಭಾಗದಲ್ಲಿ ಇರ್ತಾರೆ. ಅಂದ್ರೆ ಅವ್ರನ್ನ ಹೊರಭಾಗದ ಆಟಗಾರನ ಎಕ್ಸ್ಟ್ರಾ ಪ್ಲೇಯರ್ ಅಂತಾರೆ. ಇಲ್ಲಿ ಒಳಭಾಗದ ಆಟಗಾರನ ಏನಾದ್ರು ಇಂಜುರಿ ಆದ್ರೆ ಅಥವಾ ಚೆನ್ನಾಗಿ ಆಟ ಆಡೋ ಸಂದರ್ಭದಲ್ಲಿ ಹೊರಗಿರ್ತಕ್ಕಂಥ ಆಟಗಾರನ ಬದಲಿ ಆಟಗಾರರಾಗಿ ಒಳಭಾಗದಲ್ಲಿ ಆಟ ಆಡ್ತಾರೆ. ಇದನ್ನ ರೊಟೇಷನ್ ಅಥವಾ ಸ್ಥಿತಿಯಲ್ಲಿ ಆಟ ಆಡ್ಬೋದು, ಅಥವಾ ಆಟವನ್ನ ಕಾನ್ಸ್ಟೆಂಟ್ ರೊಟೇಷನ್ ಅಂದ್ರೆ ಎಲ್ಲ ಒಳಗಿರ್ತಕ್ಕಂಥ ಆಟಗಾರರು ಒಂದು ತಂಡ ಸ್ಥಾನವನ್ನ ಇಲ್ಲಿ ಬದಲಾವಣೆ ಆಗುತ್ತೆ. ಒಂದೇ ಸ್ಥಾನದಲ್ಲಿ ನಿರ್ದಿಷ್ಟವಾದ ಸ್ಥಳದಲ್ಲಿ ಇರೋದಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಅಂಕಣವನ್ನ ಸುತ್ತುವರಿಯುವ ಮುಖಾಂತರ ರೊಟೇಷನ್ ರೀತಿಯಲ್ಲಿ ಆಟವನ್ನು ಆಡ್ತಾರೆ. ಕಾನ್ಸ್ಟೆಂಟ್ ಅಂದ್ರೆ ನಿಂತ ಜಾಗದಲ್ಲಿ ಸಹ ಹಿಂಬದಿ ಆಟಗಾರರು ಸಹ ಮುಂದಕ್ಕೂ ಆಟ ಆಡಬಹುದು, ಮುಂಬದಿ ಆಟಗಾರರು ಸಹ ಹಿಂಬದಿ ಆಟಗಾರರ ಆಟ ಆಡಬಹುದು. ಇಲ್ಲಿ ರೊಟೇಷನ್ ಪದ್ಧತಿ ಇರುವುದಿಲ್ಲ. ಇದನ್ನ ಕಾನ್ಸ್ಟೆಂಟ್ ನಿಂತ ಜಾಗದಲ್ಲಿ ಆಡುವಂತ ಆಟ ಆಡ್ತಾರೆ. ಇದನ್ನ 25 ಗೇಮ್ಗಳಿಗೆ ಆಟ ಆಡ್ತಾರೆ, 25 ಅಂಕಗಳಿಗೆ ಆಟ ಆಡ್ತಾರೆ. ಮೊದಲ 1917 ಇಸ್ವಿಯಲ್ಲಿ ಇದಕ್ಕನ್ನ ಯಾವ ರೀತಿ ಆಡುವ ಅಂಕಗಳನ್ನು ಏರಿ ಮಾಡ್ತಾರೆ, ಅದು 1917 ಇಸ್ವಿಯಲ್ಲಿ 15 ಅಂಕ ಅಂದ್ರೆ 15 ಅಂಕಗಳಿಗೆ ಆಡುವಾಗೆ ಯಾವನ್ನ ನಿಯಮವನ್ನ ರೂಢಿಸ್ತಾರೆ. 1917 ಇಸ್ವಿಯಲ್ಲಿ 15 ಅಂಕಗಳಿಗೆ ಆಟ ಆಡುವಂತ ಅಂಕವನ್ನ ನಿರ್ವಹಿಸ್ತಾರೆ. ಅಂದ್ರೆ ಇಲ್ಲಿ ಪಾಯಿಂಟ್ ಯಾವ ರೀತಿ ಬರುತ್ತೆ ಅಂತಂದ್ರೆ, ನಾನು ಮಾಡಿದಂತ ಸರ್ವಿಸು ನನಗೆ ಎದುರಾಳಿ ಅಂಕಗಳಿಂದ ಪಾಯಿಂಟ್ ಬಂದ ಸಂದರ್ಭದಲ್ಲಿ ಅಂಕಗಳು ಬರ್ತಿತ್ತು. ನನ್ನ ಸರ್ವಿಸ್ ಕಟ್ ಆಯ್ತು ಅಂದ್ರೆ ಎದುರಾಳಿ ಅಂಕಕ್ಕೆ ಅಂಕಗಳು ಹೋಗ್ತಿರಲಿಲ್ಲ. ಈ ಹೊಸ ನಿಯಮದ ಪ್ರಕಾರ 25 ಅಂಕಗಳಿಗೆ ಟಿ ಪಾಯಿಂಟ್, ಕಂಟಿನ್ಯೂಸ್ ಪಾಯಿಂಟ್ ಇರುವಾಗೆ ನನ್ನ ಸರ್ವಿಸ್ ಕಟ್ ಆಗ ಸಹ ನನ್ನ ಆಟದ ಸಂದರ್ಭದಲ್ಲಿ ನನ್ನ ಸರ್ವಿಸ್ ಕಟ್ ಆಗಿ ಎದುರಾಳಿ ಅಂಕಕ್ಕೆ ಹೋಯ್ತು ಅಂತಂದ್ರೆ ಅವರಿಗೂ ಸಹ ಅಂಕ ಬರುತ್ತೆ. ಎದುರಾಳಿ ಅಂಕ ಇರ್ತಕ್ಕ ಆಟಗಾರರು ಅವರು ಸಹ ಸರ್ವಿಸ್ ಕಟ್ ಆದ್ರೆ ನನಗೂ ಸಹ ಅಂಕಗಳು ಬರುವ ಹಾಗೆ ಹೊಸ ನಿಯಮವನ್ನ ಅಡಿಯಲ್ಲಿ ಈ ವಾಲಿಬಾಲ್ ಆಟ ಆಡ್ತಾರೆ. ಅಂದ್ರೆ 25 ಅಂಕಗಳಿಗೆ ಈ ಆಟವನ್ನ ಆಟ ಆಡ್ತಾರೆ. ಈಕ್ವಲ್ ಆದಂತ ಸಂದರ್ಭದಲ್ಲಿ ಅಂದ್ರೆ ಆಟ ಆಡುವ ಸಂದರ್ಭದಲ್ಲಿ 24 ಅಂಕಗಳಿಗೆ ಎರಡೂ ತಂಡಗಳು ಈಕ್ವಲ್ ಆದಂತ ಸಂದರ್ಭದಲ್ಲಿ 2 ಅಂಕಗಳನ್ನ ಜಾಸ್ತಿ ಮಾಡ್ತಾರೆ. ಅದು ಕಂಟಿನ್ಯೂಸ್ ಆಗಿ ಒಂದು ತಂಡ 2 ಅಂಕಗಳನ್ನ ಕಂಟಿನ್ಯೂಸ್ ತಂದ ಸಂದರ್ಭದಲ್ಲಿ ಅವರು ವಿಜಯ ಆಗ್ತಾರೆ. ಇಲ್ಲ ಅಂತ ಸಂದರ್ಭದಲ್ಲಿ ಅವರು ಮತ್ತು 2 ಈಕ್ವಲ್ ಪುನಃ ಈಕ್ವಲ್ ಆದ ಸಂದರ್ಭದಲ್ಲಿ 2 ಅಂಕಗಳನ್ನ ಜಾಸ್ತಿ ಸೇರಿಸಿಕೊಳ್ಳುವ ಮುಖಾಂತರ ಆಟವನ್ನ ಆಟ ಆಡ್ತಾರೆ. ಇದಿಷ್ಟು ವಾಲಿಬಾಲ್ನ ಇತಿಹಾಸ, ಅಂಕಣವನ್ನು ಯಾವ ರೀತಿ ರಚನೆ ಮಾಡಬೇಕು, ಯಾವ ರೀತಿ ಪರಿಕರಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದೆ. ಮುಂದಿನ ತರಗತಿಯಲ್ಲಿ ವಾಲಿಬಾಲ್ ಆಟದ ಕೌಶಲ್ಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ.